ಸಚ್ಚಿದಾನಂದರೂಪಾಯ ವಿಶ್ವೋತ್ಪತ್ಯಾದಿಹೇತವೇ ತಾಪತ್ರಯ ವಿನಾಶಾಯ ಶ್ರೀಕೃಷ್ಣಾಯ ವಯಂ ನಮಃ. ಭಾಗವತದ ಶ್ರವಣದ ಪೂರ್ವಭಾವಿಯಾಗಿ ಭಾಗವತದ ಮಹಾತ್ಮ್ಯವನ್ನು ನಾವು ಎಲ್ಲರೂ ಕೂಡ ಶ್ರವಣ ಮಾಡ್ತಿದ್ದೀವಿ. ಅದರಲ್ಲಿ 3 ಅಧ್ಯಾಯಗಳು ಸಮಾಪ್ತ ಆಗಿವೆ. ಈ ಕಳೆದ 2ನೇ ಅಧ್ಯಾಯ ಮತ್ತು 3ನೇ ಅಧ್ಯಾಯದಲ್ಲಿ ಭಕ್ತಿಯ ಮಕ್ಕಳಾದ ಜ್ಞಾನ ಮತ್ತು ವೈರಾಗ್ಯಗಳ ಪುನರುಜ್ಜೀವನಕ್ಕಾಗಿ ಏನು ಮಾಡಬೇಕು ಅನ್ನೋದನ್ನು ನಾರದರು ಸನತ್ ಕುಮಾರರಿಂದ ತಿಳಿದರು. ಹರಿದ್ವಾರದಲ್ಲಿ, ಗಂಗಾ ತೀರದ ಹರಿದ್ವಾರದಲ್ಲಿ ಭಾಗವತದ ಶ್ರವಣ ನಡಿಬೇಕು. ಆಗ ಭಕ್ತಿಯಂತೆ ಈ ಜ್ಞಾನ ಮತ್ತು ವೈರಾಗ್ಯಗಳ ಪುನರುತ್ಥಾನವೂ ಕೂಡ ಆಗ್ತದೆ ಅಂತ ಸನತ್ ಕುಮಾರರು ಹೇಳಿದರು. ಅದರಂತೆ ಆ ಗಂಗಾ ತೀರದಲ್ಲಿ ಭಾಗವತದ ಶ್ರವಣ ಪ್ರಾರಂಭ ಕಂಡಿತು. ಅಲ್ಲಿ ಆ ಭಕ್ತಿ ತನ್ನ ಮಕ್ಕಳ ಜೊತೆಗೆ ಬಂದಳು, ಭಗವಂತನನ್ನು ಕೀರ್ತಿಸಿದಳು. ಸನತ್ ಕುಮಾರರಿಗೆ ಹೇಳಿದ್ಲು, ಈ ಭಾಗವತದ ಪ್ರವಚನದಿಂದ ನನಗೆ ನೀವು ತೃಪ್ತಿ ಕೊಟ್ಟಿದ್ದೀರಿ, ನನಗೆ ಪುನರುಜ್ಜೀವನ ಕೊಟ್ಟಿದ್ದೀರಿ ಅಂತೆಲ್ಲ ಅವರನ್ನು ಪ್ರಶಂಸೆ ಮಾಡಿದ್ಲು. ಇಲ್ಲಿ ಈ 2ನೇ ಅಧ್ಯಾಯ ಮತ್ತು 3ನೇ ಅಧ್ಯಾಯ ಇದಕ್ಕೆ ಸಂಬಂಧಪಟ್ಟಂತೆ ಪುಸ್ತಕಗಳನ್ನು ಮುಂದೆ ಇಟ್ಕೊಂಡು ಈ ಪ್ರವಚನ ಕೇಳುವಂಥವರು ಆ ಪುಸ್ತಕಗಳಲ್ಲಿ ಆಗಬೇಕಾದ ಒಂದು ಸಣ್ಣ ತಿದ್ದುಪಡಿ, ಅದರ ಬಗ್ಗೆ ಶ್ರೋತೃಗಳು ಗಮನ ಹರಿಸಬೇಕು. ಈ ಹಿಂದೆ 2ನೇ ಅಧ್ಯಾಯದಲ್ಲಿ ಸನತ್ ಕುಮಾರರು ನಾರದರಿಗೆ ನೀವು ಪ್ರವಚನ ಮಾಡಿರಿ ಅಂತ ಹೇಳಿದರು. 2ನೇ ಅಧ್ಯಾಯದಲ್ಲಿ ಅದು 2ನೇ ಅಧ್ಯಾಯದ 74ನೇ ಶ್ಲೋಕ. ಭಾಗವತದ ಸಾಮರ್ಥ್ಯದ ಬಗ್ಗೆ ನಾರದರೆ ನಿಮಗೆ ಸಂದೇಹ ಬೇಡ, ಭಾಗವತವನ್ನು ಹೇಳಿರಿ, ಅದರಿಂದ ಭಕ್ತಿ ಜ್ಞಾನ ವೈರಾಗ್ಯ ಇವರ ಶೋಕವನ್ನು ಕಳೆಯಿರಿ ಅಂತ ಹೇಳಿದರು ಅಂತ ಬಂದಿತ್ತು. ಅಂತೂ ನಾರದರಿಗೆ ಸನತ್ ಕುಮಾರರು ನೀವು ಭಾಗವತದ ಪ್ರವಚನ ಮಾಡಿರಿ ಅಂತ ಹೇಳಿದಂತೆ ಅಲ್ಲಿ ಕಾಣಿಸ್ತದೆ. ಮುಂದೆ 3ನೇ ಅಧ್ಯಾಯ ಈ ಹಿಂದೆ ನಾವೇನು ನೋಡಿದ್ದೀವಿ, ಅಲ್ಲಿ ಸನಕಾದಿಗಳು ಭಾಗವತ ಸಪ್ತಾಹವನ್ನು ನಡೆಸಿಕೊಟ್ಟಾಗ ಅಲ್ಲಿ ಒಂದು ಆಶ್ಚರ್ಯ ಘಟನೆ ನಡೆಯಿತು ಅಂತಿದೆ. ಇದು ಆ 3ನೇ ಅಧ್ಯಾಯದ 66ನೇ ಶ್ಲೋಕ. ಮತ್ತು 3ನೇ ಅಧ್ಯಾಯದ 66ನೇ ಶ್ಲೋಕ ಮತ್ತು 2ನೇ ಅಧ್ಯಾಯದ 74ನೇ ಶ್ಲೋಕ ಇವೆರಡನ್ನು ಗಮನಿಸಿದರೆ ಈ ಭಾಗವತದ ಪ್ರವಚನವನ್ನು ಮಾಡಿದವರು ಯಾರು ಅಂತ ಒಂದು ಸಂದೇಹ ಬರ್ತದೆ. ನನಗೂ ಹಾಗೆ ಸಂದೇಹ ಬಂತು, ಅದನ್ನು ಮಾಡಿದವರು ಸನತ್ ಕುಮಾರರು ಅಥವಾ ನಾರದರು ಅಂತ. ನಿಮ್ಮ ಪುಸ್ತಕಗಳಲ್ಲಿ ಈ 3ನೇ ಅಧ್ಯಾಯದ ಅನುವಾದ ಅದು 77ನೇ ಪುಟದಲ್ಲಿದೆ. ನನ್ನ ಪುಸ್ತಕದಲ್ಲಿ ಹಾಗಿದೆ. ಮುದ್ರಣ ಬೇರೆ ಬೇರೆ ಇದ್ದಾಗ ಪುಟ ಸಂಖ್ಯೆ ವ್ಯತ್ಯಾಸ ಕಂಡಿರಬಹುದು. ಆದರೆ ಆ ಶ್ಲೋಕ ಸಂಖ್ಯೆ 3ನೇ ಅಧ್ಯಾಯ 66ನೇ ಶ್ಲೋಕ. ಮರಳಿ ಬಂದಿತು ತಾರುಣ್ಯ ಅಂತ ಶಿರೋನಾಮದ ಅಡಿಯಲ್ಲಿ ಹೀಗೆ ಸನಕಾದಿಗಳು ಭಾಗವತ ಸಪ್ತಾಹವನ್ನು ನಡೆಸಿಕೊಟ್ಟಾಗ ಅಂತಿದೆ. ಸಪ್ತಾಹವನ್ನು ನಡೆಸಿಕೊಟ್ಟವರು ನಾರದರು ಅಥವಾ ಸನತ್ ಕುಮಾರರು ಅಂತ ನಮಗೆ ಹೀಗೆ ಸಂಶಯ ಬರ್ತದೆ. ಆದರೆ ಅಲ್ಲಿರೋ ಶಬ್ದ ಏನು? ಏವಂ ನಗಾಹ ಶ್ರವಣೋರು ಧರ್ಮೇ ಪ್ರಕಾಶ್ಯಮಾನೆ ಋಷಿಭಿ ಸಭಾಯಾಮ್. ಎಲ್ಲ ಋಷಿಗಳು ಮತ್ತು ಜ್ಞಾನಿಗಳು ತುಂಬಿದ ಸಭೆಯಲ್ಲಿ ಆ ಭಾಗವತದ ಪ್ರವಚನ ನಡೆದಾಗ, ಅಂಥ ಒಂದು ಶ್ರೇಷ್ಠವಾದ ಧರ್ಮ ಅಲ್ಲಿ ನಡೆದಾಗ ಒಂದು ಆಶ್ಚರ್ಯ ಅಲ್ಲಿ ನಡೆಯಿತು, ಆಶ್ಚರ್ಯ ಸಂಭವಿಸಿತು. ಆ ಭಕ್ತಿ ಜ್ಞಾನ ವೈರಾಗ್ಯಗಳು ಅಲ್ಲಿ ಬಂದರು ಅಂತ ಆ ಕಥೆ ಇರೋದು. ನಗಾಹ ಶ್ರವಣೋರು ಧರ್ಮೇ ಪ್ರಕಾಶ್ಯಮಾನೆ ಋಷಿಭಿಹಿ, ಋಷಿಗಳು ನಡೆಸಿಕೊಟ್ಟಾಗ ಅಂತಿದೆ. ಆದ್ದರಿಂದ ಸನಕಾದಿ ಋಷಿಗಳೇ ನಡೆಸಿಕೊಟ್ಟಾಗ ಅಂತ ಅದು ಕಾಣಿಸ್ತದೆ. ಇದು 77ನೇ ಪುಟ ಅನುವಾದ. ಮುಂದೆ ಅಧ್ಯಾಯ ಸಂಖ್ಯೆ 366, 3ನೇ ಅಧ್ಯಾಯ 66ನೇ ಶ್ಲೋಕ. ಆದರೆ ಹಿಂದೆ 70ನೇ ಪುಟದಲ್ಲಿ, ಅದು ನಾನು ಈಗಾಗಲೇ ಹೇಳಿದೆ 2ನೇ ಅಧ್ಯಾಯ 74ನೇ ಶ್ಲೋಕ ಅಂತ. ಆ 2ನೇ ಅಧ್ಯಾಯದ ಕೊನೆಯಲ್ಲಿ ಬರುವಂಥ ವಿಷಯ ಅದು.
70ನೇ ಪುಟ. ಅಲ್ಲಿ ಹೇಳಿದವರು ಯಾರು? ನಾರದರು ಹೇಳಿದರು ಅಂತ ನಾವು ಹಿಂದೆ ನೋಡಿದ್ವಲ್ಲ. ವಾಸ್ತವಿಕವಾಗಿ ನಾರದರಿಗೆ ಸನತ್ಕುಮಾರರು ನೀವು ಹೇಳ್ರಿ ಅಂತ ಹೇಳಿದರು ಅಂತ ಇಲ್ಲಿ ಅನುವಾದ ಮಾಡಿದ್ದಾರೆ. ಆದರೆ ವಾಸ್ತವಿಕವಾಗಿ ಭಾಗವತವನ್ನು ಕೇಳಬೇಕು ಅಂತ ಇಷ್ಟೇ ಹೇಳಿದರು. ಭಾಗವತವನ್ನು ಶ್ರವಣ ಮಾಡಿಸ್ಬೇಕು ಅಂತ ಇಷ್ಟೇ ಹೇಳಿದರೆ ಹೊರತು ನೀವೇ ಶ್ರವಣ ಮಾಡಿಸ್ಬೇಕು ಅಂತೇನು ಹೇಳಲಿಲ್ಲ. ಆದ್ದರಿಂದ ನೀವು ಶ್ರವಣ ಮಾಡಿಸಿರಿ ಅಂತ ಅನುವಾದ ಮಾಡುವುದು ಅದು ಯಾಕೋ ಅಷ್ಟು ಸರಿಯಾಗೋದಿಲ್ಲ. ಶ್ರೀಮದ್ ಭಾಗವತಂ ಶ್ರಾವ್ಯಂ ಶೋಕ ವಿನಾಶನಂ, ಶೋಕ ದುಃಖ ವಿನಾಶನಂ. ಭಾಗವತವನ್ನು ಕೇಳಬೇಕು, ಕೇಳಿಸಬೇಕು, ಇಷ್ಟ ಅರ್ಥ ಆಗ್ತದೆ. ನಾರದರೆ ನೀವು ಭಾಗವತವನ್ನು ಕೇಳಿಸಬೇಕು, ಪ್ರವಚನ ಮಾಡಬೇಕು ಅಂತ ಅದರ ಅರ್ಥ ಆಗೋದಿಲ್ಲ. ಆದ್ದರಿಂದ ಆ ಅರ್ಥದ ಬಗ್ಗೆ ನೀವು ನೋಡ್ತಿರುವ ಅನುವಾದಗಳಲ್ಲಿ ನಮ್ಮಲ್ಲಿ ಯಾಕೆ ಪ್ರಶ್ನೆ ಮಾಡ್ತಾ ಇದ್ದಿ? ಭಾಗವತವನ್ನು ನೀನು ಹೇಳು, ಭಕ್ತಿ ಜ್ಞಾನ ವೈರಾಗ್ಯದ ಶೋಕ ದುಃಖವನ್ನು ಕಳೆ, ಭಾಗವತವನ್ನು ನೀನು ಹೇಳು ಅಂತ ಹೇಳಿದ್ದು ಅದಷ್ಟು ಉಚಿತ ಆಗೋದಿಲ್ಲ. ಮುಂದಿನ 3ನೇ ಅಧ್ಯಾಯವನ್ನು ನೋಡಿದಾಗೆಲ್ಲ ಸನಕಾದಿಗಳೇ ಅದನ್ನು ಹೇಳಿದರು ಅಂತ ಸ್ಪಷ್ಟವಾಗಿ ಕಂಡು ಬರ್ತದೆ. ಕುಮಾರಾಹ ಊಚುಹು ಶೃಣು ನಾರದ ವಕ್ಷ್ಯಾಮಹ ವಿನಮ್ರಾಯ ವಿವೇಕಿನೇ. ಸನಕ, ಸನಂದನ, ಸನತ್ಕುಮಾರ, ಸನತ್ ಸುಜಾತ, ಈ 4 ಜನ ನಾವು ಹೇಳ್ತೇವೆ ಕೇಳು ಅಂತ ಹೇಳಲಿಕ್ಕೆ ತೊಡಗಿದರು ಅಂತಿದೆ. ಅಲ್ಲಿ ನಡುವೆ ನಾರದರು ಏನು ಪ್ರವಚನ ಮಾಡಿದ್ದಿಲ್ಲ. ಎಲ್ಲ ಕಡೆನೂ ಕುಮಾರಾಹ ಊಚುಹು, ಭಗವಾನ್ ವಾಚ ಅಂತ ಭಗವದ್ಗೀತಾದಲ್ಲಿ ಹೇಗೆ ಬರ್ತದೆ ಹಾಗೆ ಕುಮಾರಾಹ ಊಚುಹು, ಕುಮಾರರು ಹೇಳಿದರು ಅಂತಲೇ ಕತೆ ಬರ್ತದೆ. ನಡುವೆ ಒಂದೆರಡು ಕಡೆ ಶೌನಕರ ಸೂತರ ಮಾತುಗಳಿದೆ, ಉದ್ಧವನ ಮಾತಿದೆ. ಅದಾದ ಬಳಿಕ ಮತ್ತೆ ಅದೆಲ್ಲ ಕುಮಾರರ ಮಾತೆ, ಸನತ್ಕುಮಾರಾದಿಗಳ ಮಾತೆ, ನಾರದರ ಮಾತು ಅಲ್ಲಿಲ್ಲ. ಆದ್ದರಿಂದ ಪ್ರಾಯ ನಾರದರು ಕಥೆಯನ್ನು ಹೇಳಿರ್ಲಿಕ್ಕಿಲ್ಲ. ನಾರದರು ಅಲ್ಲಿ ಶ್ರೋತೃಗಳಾಗಿ ಕೂತ್ಕೊಂಡಿದ್ರಷ್ಟೆ. ಆದ್ದರಿಂದ 2ನೇ ಅಧ್ಯಾಯದ ಭಾಗವತವನ್ನು ನೀನು ಹೇಳು ಅಂತೇನು ಮಾತಿದೆ, ಅದು 2ನೇ ಅಧ್ಯಾಯದ 74ನೇ ಶ್ಲೋಕದ ಅನುವಾದ. ಅದ್ರ ಬಗ್ಗೆ ಒಂದು ಸ್ವಲ್ಪ ತಿದ್ದುಪಡಿ ಮಾಡ್ಕೊಳ್ಳೋದು ಒಳ್ಳೆಯದು. ಮುಂದೆ ಇವತ್ತಿನ ಭಾಗವನ್ನು ನೋಡೋಣ. ಅಥ ವೈಷ್ಣವಚಿತ್ತೇಷು ದೃಷ್ಟ್ವಾ ಭಕ್ತಿಮಲೌಕಿಕಾಂ ನಿಜಲೋಕಂ ಪರಿತ್ಯಜ್ಯ ಭಗವಾನ್ ಭಕ್ತವತ್ಸಲಃ. 4ನೇ ಅಧ್ಯಾಯ ನಾವೀಗ ನೋಡಬೇಕು. ಭಕ್ತರ ಮನಸ್ಸಿನಲ್ಲಿ ಅಲೌಕಿಕವಾದಂಥ ಭಕ್ತಿ ಸ್ಫುರಿಸಿತು ಈ ಪ್ರವಚನವನ್ನೆಲ್ಲ ಕೇಳಿ. ಆಗ ಸ್ವಯಂ ಭಗವಂತ ತನ್ನ ಲೋಕವನ್ನು ಬಿಟ್ಟು ಈ ಜಗತ್ತಿಗೆ ಬಂದ. ಅವನ ಸ್ವರೂಪ ಹೇಗಿತ್ತು? ವನಮಾಲಿ ಘನಶ್ಯಾಮ ಪೀತವಾಸಾ ಮನೋಹರ ಕಾಂಚಿ ಕಲಾಪ ರುಚಿರೋಲ್ಲಸನ್ ಮುಕುಟ ಮಂಡಲ. ವನಮಾಲೆ ಧರಿಸಿರ್ತಾನೆ ಅಂತ. ವನಮಾಲೆ ಅಂದರೆ ನೀವು ತಿರುಪತಿ ಇತ್ಯಾದಿ ಎಲ್ಲರೂ ನೋಡಿರ್ತೀರಿ. ಇಲ್ಲಿವರೆಗೆ ಇರ್ತದೆ ಆ ಹೂವಿನ ಹಾರ. ಸರ್ವರ್ತು ಕುಸುಮೋಜ್ಜಲ, ಎಲ್ಲ ಋತುಗಳಲ್ಲೂ ಎಲ್ಲ ಹವಾಮಾನಗಳಲ್ಲೂ ಸಿಗುವ ಎಲ್ಲ ಹೂಗಳನ್ನು ಅದರಲ್ಲಿ ಜೋಡಿಸಿರ್ತಾರೆ. ಆಜಾನು ಲಂಬಿನಿ ಮಾಲ, ಜಾನು ಅಂದರೆ ಈ ಭಾಗ, ಇಲ್ಲಿವರೆಗೆ ಅದು ಜೋತಾಡ್ತಿರ್ತದೆ. ಅಂಥ ಮಾಲೆ, ಅದಕ್ಕೊಂದು ಕದಂಬ ಪುಷ್ಪದ ಒಂದು ಗುಚ್ಛ ಅದರ ತುದಿಗಿರ್ತದೆ ಅಂತ ಕೇಳಿ ಬರ್ತದೆ. ಅದು ವನಮಾಲ. ಘನಶ್ಯಾಮ, ಘನ ಅಂದರೆ ಮೋಡ, ಮೋಡ ಕಪ್ಪಿರ್ತದಲ್ಲ ಹಾಗೆ ಭಗವಂತನು ಕೂಡ ಕೃಷ್ಣ ಅಥವಾ ರಾಮ ಇವರೆಲ್ಲರೂ ಕಪ್ಪಾಗಿದ್ದರು ಅಥವಾ ನೀಲವಾಗಿದ್ದರು. ಪೀತವಾಸಾಹ, ಪೀತಾಂಬರ, ಹಳದಿ ಬಣ್ಣದ ಬಟ್ಟೆ ಹುಟ್ಟಿದ್ರು. ರೇಷ್ಮೆಯ ಮೂಲ ಬಣ್ಣ ಹಳದಿನೇ, ಅದಾದಮೇಲೆ ನಾವು ಅದಕ್ಕೆ ಬಣ್ಣ ಹಾಕಿ ಬೇರೆ ಬಣ್ಣ ಮಾಡ್ತೀವಿ ಅಷ್ಟೆ. ಮೂಲ ಅದ್ರ ಬಣ್ಣ ಹಳದಿನೇ. ಮನೋಹರ ಕಾಂಚಿ ಕಲಾಪ ರುಚಿರ ಉಲ್ಲಸನ್ ಮುಕುಟಮಂಡಲ. ನಾನಾ ಥರದ ಆಭರಣ ಧರಿಸಿದ್ದಾನೆ. ಈಗ ಸ್ತ್ರೀಯರು ಈ ಸೊಂಟಕ್ಕೊಂದು ಡಾಬು ಅಂತ ಧರಿಸ್ತಾರೆ, ಸ್ತ್ರೀಯರು ಮಾತ್ರ ಧರಿಸ್ತಾರೆ ಅದನ್ನು, ಪುರುಷರು ಅದನ್ನು ಧರಿಸೋದು ಕಡಿಮೆ. ಆದರೆ ಬಂಗಾರದ ಡಾಬು ಧರಿಸದೆ ಹೋದರೂ ಕೂಡ ಸಂಕೀರ್ತನ ಮೊದಲಾದ ನಡೀತದಲ್ಲ, ಅಲ್ಲಿ ಸೊಂಟಕ್ಕೊಂದು ಕಟಿವಸ್ತ್ರ ಅಂತ ಸುತ್ತಾರೆ. ಅದು ಆ ಡಾಬಿನ ಪರ್ಯಾಯವೇ, ಅದೊಂದು ಗೊತ್ತಿಲ್ಲ. ಮತ್ತು ಆಭರಣ, ಕಿರೀಟ, ಕುಂಡಲ ಇದನ್ನೆಲ್ಲ ಧರಿಸಿದ್ದಾನೆ. ಮತ್ತು ಎದೆಯಲ್ಲಿ ಕೌಸ್ತುಭ ಅಂತ ಒಂದು ಮಣಿ, ಅದು ಭಗವಂತನ ಹೃದಯದಲ್ಲೇ ಇರ್ತದೆ ಯಾವತ್ತು. ಕೌಸ್ತುಭೇನ ವಿರಾಜಿತ ಅಂತ. ಕೋಟಿ ಮನ್ಮಥ ಲಾವಣ್ಯ, ಮನ್ಮಥ ಅಂದರೆ ಬಹಳ ಸುಂದರ ನಮ್ಗೆ ಗೊತ್ತಿರುವಂತೆ. ಆದರೆ ಭಗವಂತ ಕೋಟಿಗಟ್ಟಲೆ ಮನ್ವಂತರ ಸೌಂದರ್ಯ ಇದ್ದವನು. ಹರಿಚಂದನ ಚರ್ಚಿತ,
ಚಂದನ ಅಂದರೆ ಹರಿಚಂದನ ಅಂತ ಅದರಲ್ಲೇ ಒಂದು ವಿಶಿಷ್ಟವಾದ ಗಂಧ, ಅದನ್ನ ಹಚ್ಕೊಂಡಿರ್ತಾನೆ. ಪರಮಾನಂದ ಚಿನ್ಮೂರ್ತಿ ಮಧುರಃ ಚಿನ್ಮೂರ್ತಿ, ಪರಮಾನಂದ ಚಿನ್ಮೂರ್ತಿ. ಇಡೀ ದೇಹದಲ್ಲಿ ರಕ್ತ ಮಾಂಸ ಇತ್ಯಾದಿ ಯಾವುದೂ ಇಲ್ಲ, ಎಲ್ಲ ಬರೇ ಆನಂದ ಜ್ಞಾನ ಇದೆ. ಒಂದು ಉದಾಹರಣೆ ಹೇಳ್ತಿರ್ತಾರೆ. ಸಕ್ಕರೆ ಗೊಂಬೆ ಇರ್ತದಲ್ಲ, ಸಕ್ಕರೆ ಗೊಂಬೆ ಇದ್ದಂಗೆ ಪರಮಾತ್ಮ ಅಂತ. ಎಲ್ಲಿ ನೋಡಿದ್ರಲ್ಲೂ ಕಾಲು ತಲೆ ಆ ಕಡೆ ಎಲ್ಲ ಎಡ ಬಲ ಹಿಂದು ಮುಂದೆ ಎಲ್ಲ ಕಡೆನೂ ಆನಂದನೇ, ಆನಂದ ಸ್ವರೂಪ ಅವನು ಅಂತ. ಈ ನಮ್ಮ ಕಾಲು ಹೊಲಸದ, ಕಾಲು ತೊಳಿತಾರೆ, ಸಿಂಪಡಿಸ್ಕೊಂಡು ಬಿಟ್ಟು ಬಿಡ್ತಾರೆ. ಕೈ ಕಾಲು ಇವೆಲ್ಲ ಸ್ವಚ್ಛ ಅಷ್ಟೇ, ಕೈ ಮುಖ ಇವೆಲ್ಲ ಸ್ವಚ್ಛ. ಆದರೆ ಭಗವಂತನ ಕಾಲು ತಲೆ ಎಲ್ಲನೂ ಆನಂದ ಸ್ವರೂಪನೇ. ಚಿನ್ಮೂರ್ತಿ ಮಧುರಃ ಮುರಳೀಧರಃ, ಮಧುರನಾಗಿರ್ತಾನೆ. ಮಧುರನಾಗಿರೋದಂದ್ರೆ ಏನು? ಮಧುರವಾದ ಆಕೃತಿ ಇದ್ದವನು. ಇಲ್ಲೊಂದು ಶ್ಲೋಕ ಹೇಳ್ತಾರೆ, ನೀವು ಎಲ್ಲರೂ ಅದನ್ನು ಕೇಳಿರ್ತೀರಿ. ವಲ್ಲಭಾಚಾರ್ಯರು ಅಂತ ಉತ್ತರ ಭಾರತದ ಒಬ್ಬರು ಸಂತರು. ಅವರು ವದನಂ ಮಧುರಂ ಅಖಿಲ ಮಧುರಾಧಿಪತಿ ಅಖಿಲಂ ಮಧುರಂ ಅಂತ ಒಂದು ಹಾಡು, ಸಂಸ್ಕೃತದ ಹಾಡು ಅದನ್ನು ಮಾಡಿದ್ದಾರೆ. ಮಧುರ ಅಂದರೆ ಸಿಹಿ. ಅವನು ಮಧುರಾಧಿಪತಿ, ಮಥುರಾ ನಗರದ ಅಧಿಪತಿ. ಅವನದು ಮುಖ ಮಧುರ, ಅವನ ನಗು ಮಧುರ, ಅವನ ನೋಟ ಮಧುರ, ಈ ಥರ ತುಟಿ ಮಧುರ, ಗಾನ ಮಧುರ ಅಂತ ಹೀಗೆಲ್ಲನೂ ಮಧುರ ಅಂತ ಅವನನ್ನು ವರ್ಣನೆ ಮಾಡಿದ್ದಾರೆ. ಮಧುರ ಮುರಳೀಧರ, ಮುರಳಿ ಅಂದರೆ ಕೊಳಲು, ಅದನ್ನು ಧರಿಸಿದವನು. ಇಲ್ಲೊಂದು ಶ್ಲೋಕ ನಾನು ಬಿಟ್ಟು, ತ್ರಿಭಂಗ ಲಲಿತಃ ಚಾರುಹು, ತ್ರಿಭಂಗಿ ಅಂತ ಕೃಷ್ಣನ ಭಂಗಿ ತ್ರಿಭಂಗಿ ಅಂತ ಕರೀತಾರೆ. ಅದೇನು ತ್ರಿಭಂಗಿ ಅಂದರೆ, ಕೃಷ್ಣನೊಂದು ಬೇರೆ ಬೇರೆ ದೇವಾಲಯಗಳಲ್ಲಿ ಬೇರೆ ಬೇರೆ ರೂಪ ನೀವು ನೋಡಿರ್ತೀರಿ. ವಿಠ್ಠಲನು ಕೃಷ್ಣನೇ, ಎರಡು ಸೊಂಟದ ಮೇಲೆ ಕೈ ಇಟ್ಟು ನಿಂತಿರ್ತಾನೆ. ಇದು ಆ ಒಟ್ಟಾರೆ ದೇಹದ ಆಕಾರ ನೇರವಾಗಿರ್ತದೆ. ತಿರುಪತಿಯ ವೆಂಕಟರಮಣನು ಕೃಷ್ಣನೇ, ಅದು ನೇರವಾಗೇ ಇರ್ತದೆ. ಗುರುವಾಯೂರು ಕೇರಳದ್ದು ಅದು ಹಿಂಗೆ ನೇರವಾಗಿರ್ತದೆ. ಆಕಾರ ಒಟ್ಟಾರೆ ಆಕಾರ ನೇರವಾಗೇ ಇರ್ತದೆ. ಇನ್ನು ಕೆಲವು ಕಡೆ ಅದು ಎಲ್ಲ ಕಡೆ ಆ ಥರ ಇದೆ ಅಂತಲ್ಲ, ಕೆಲವು ಕಡೆ ಆ ಥರ ಇರ್ತದೆ. ಅದು ಮೂರು ಕಡೆ ತ್ರಿಭಂಗಿ ಅಂದರೆ, ಭಂಗ ಅಂದರೆ ಬೆಂಡ್, ದೇಹ ಬೆಂಡ್ ಆಗೋದು. ತ್ರಿಭಂಗ ಅಂದರೆ ಮೂರು ಕಡೆ ಬೆಂಡ್ ಆಗಿರ್ತದೆ. ಅದೆಲ್ಲಿ ನೀವು ಎಲ್ಲ ಫೋಟೋಗಳಲ್ಲಿ ಅಲ್ಲಿ ನೋಡಿರ್ತೀರಿ, ಎಲ್ಲಾದ್ರೂ ವಿಗ್ರಹನೂ ನೋಡಿರ್ತೀರಿ. ಹಾಂ, ತ್ರಿಭಂಗಿ ಅಂದರೆ ಏನು ಹಾಗಾದರೆ? ಕೃಷ್ಣ ಕೊಳಲನ್ನು ಊತ್ತ ನಿಂತಿದ್ದಾಗ ಅವನ ಶರೀರ ಮೂರು ಕಡೆ ಮಣದಿರ್ತದಂತೆ, ಅದನ್ನೇ ತ್ರಿಭಂಗಿ ಅಂತ ಕರೀತಾರೆ. ಕಾಲುಗಳನ್ನು ನೇರವಾಗಿ ಇಟ್ಕೊಂಡಿರೋದಿಲ್ಲ ಅವನು. ಎಡಗಾಲು ಹಿಂದೆ ಇರ್ತದೆ, ಬಲಗಾಲು ಮುಂದೆ ಇರ್ತದೆ. ಆ ಬಲಗಾಲನ್ನು ಮಣಿಸಿರ್ತಾನೆ, ಇದು ಒಂದು ಭಂಗ. ಆಮೇಲೆ ಸೊಂಟವು ಕೂಡ ಮಣದಿರ್ತದೆ, ಅದು ಇನ್ನೊಂದು. ಸೊಂಟ ಎಡಭಾಗಕ್ಕೆ ಮಣದಿರ್ತದೆ, ಇದು ಎರಡನೇ ಭಂಗ. ಮುಂದೆ ತನ್ನ ಎಡ ಕೆನ್ನೆಯನ್ನು ಸ್ವಲ್ಪ ಮಣಿಸಿರ್ತಾನೆ, ಅದು ಎಡ ಹೆಗಲ ಮೇಲೆ ಇರ್ತದೆ. ಮುಂದೆ ಕೊಳಲನ್ನು ಬಲದ ಕಡೆ ಇಟ್ಕೊಂಡಿರ್ತಾನೆ, ಅವನು ಊದ್ತಾ ಇರ್ತಾನೆ. ಅದನ್ನು ಭಾಗವತದಲ್ಲಿ ಮುಂದೊಂದು ಬರೋ ಶ್ಲೋಕ ಇದೆ. ವಾಮಬಾಹುಕೃತ ವಾಮಕಪೋಲಃ ವಲ್ಗಿತಭ್ರು ರಧರಾರ್ಪಿತ ವೇಣುಂ ಕೋಮಲಾಂಗುರಿಭಿರಾಶ್ರಿತ ಮಾರ್ಗಂ ಗೋಪ್ಯ ಈರಯತಿ ಯತ್ರ ಮುಕುಂದ ಅಂತ ಒಂದು ಶ್ಲೋಕ. ವಾಸ್ತವಿಕವಾಗಿ ಆ ಶ್ಲೋಕಗಳಿಗೆ ಅದು ಹೇಳೋ ರೀತಿನೇ ಭಾಳ ಚಂದ ಇದೆ. ಸಂಗೀತದೊಳಗೆ ನಾನು ಅಷ್ಟೇನು ಪ್ರವೇಶ ಇಲ್ಲ, ಅದರಿಂದ ಅಷ್ಟು ರಾಗವಾಗಿ ಆ ಶ್ಲೋಕಗಳನ್ನ ಹಾಡ್ಲಿಕ್ಕೆ ಆಗ್ತಿಲ್ಲ. ವಾಮಬಾಹುಕೃತ ವಾಮಕಪೋಲಃ ವಲ್ಗಿತಭ್ರು ರಧರಾರ್ಪಿತ ವೇಣುಂ. ವಾಮಬಾಹು ಇದು ವಾಮ ಹೆಗಲು, ಇದರ ಮೇಲೆ ವಾಮಕಪೋಲ ಎಡ ಕೆನ್ನೆಯನ್ನಿಟ್ಟಿದ್ದಾನೆ. ವಲ್ಗಿತಭ್ರು ಅದನ್ನು ಗಮನಿಸ್ಬೇಕು. ಈ ಕೊಳಲು ನುಡಿಸೋರು ಅವರೆಲ್ಲ ಇರ್ತಾರಲ್ಲ, ಸುಮ್ಮನೆ ಕಲ್ಲಿನಂತೆ ವಾರ್ತಾ ಓದೋರಂತೆ ಅವರು ನಿರ್ಭಾವಕರಾಗಿ ಕೂತಿರೋದಿಲ್ಲ. ಅವ್ರ ತುಟಿ ಹುಬ್ಬು ಅದೆಲ್ಲ ಸ್ವಲ್ಪ ಕೊಂಕ್ತಿರ್ತದೆ. ಭ್ರೂ ಅಂದರೆ ಹುಬ್ಬು, ಅದು ಕೊಂಕಿರ್ತದೆ. ವಲ್ಗಿತ ಭ್ರೂ ಅಧರಾರ್ಪಿತ ವೇಣು, ಅದರ ಅಂದರೆ ತುಟಿ, ಇದು ಕೆಳ ತುಟಿ, ಅಲ್ಲಿ ವೇಣು ಇದೆ, ಅದನ್ನು ನುಡಿಸ್ತಿರ್ತಾನೆ. ಕೋಮಲಾಂಗುಲಿ ಬಿಹಿ, ತನ್ನ ಕೋಮಲವಾದ ಬೆರಳುಗಳ ಮೂಲಕ ಅದನ್ನು ನುಡಿಸ್ತಿರ್ತಾನೆ ಅಂತ ಅದು ಬರೋದು. ಹೀಗೆ ತ್ರಿಭಂಗ ಅಂದರೆ ಈ ಮೂರು ಇದನ್ನು ಹೇಳ್ತಾರೆ. ತ್ರಿಭಂಗಿ ಅಂತಾರೆ, ಅಥವಾ ತ್ರಿಭಂಗ ಲಲಿತಾಕೃತಿ ಅಂತ ಅದನ್ನು ವರ್ಣನೆ ಮಾಡ್ತಾರೆ. ಆವಿವೇಶ ಸ್ವಭಕ್ತಾನಾಂ ಹೃದಯಾನಿ ಅಮಲಾನಿ ಚ. ಬಂದು ಮೇಲಿಂದ ಇಳಿದು ಬಂದಲ್ಲ, ಎಲ್ಲಿ ಬಂದ ಅಂದರೆ ಅವನು ಹೃದಯದೊಳಗೆ ಬಂದ್ಬಿಟ್ಟ. ಹೃದಯಾನಿ ಅಮಲಾನಿ ಚ ವೈಕುಂಠವಾಸಿನೋ ಈ ವೈಷ್ಣವಾಹ ಉದ್ಧವಾದಯ. ಮುಂದೆ ಕೃಷ್ಣ ಹೊರಟೋದ್ನಲ್ಲ, ಕೃಷ್ಣ ಹೊರಟೋದಾಗ
ಉಳಿದವರು ಎಲ್ಲ ತಮ್ಮ ಅವತಾರ ಸಮಾಪ್ತ ಮಾಡಿ ಹೊರಟೋಗಿದ್ರು. ಆದರೆ ಅವರು ಎಲ್ಲ ಅಲ್ಲಿ ಗುಪ್ತ ರೂಪವಾಗಿ ಎಷ್ಟೋ ಜನ ಬಂದು ಕೂತ್ಕೊಂಡು ಆ ಶ್ರವಣ ಮಾಡಲಿಕ್ಕೆ ಅಂತ ತೊಡಗಿದ್ರಂತೆ. ಜಯ ಜಯ ಶಬ್ದ ಕೇಳಿ ಬರ್ತಿತ್ತು. ಅರಿಶಿಣ ಕುಂಕುಮ, ಇದರ ಹೂ ಮಳೆ, ಶಂಖದ ನಾದ ಇದೆಲ್ಲ ಕೇಳಿ ಬರ್ತಿತ್ತಂತ. ಬಂದು ಕೂತವ್ರಿಗೆಲ್ಲರೂ ತಮ್ಮನ್ನು ತಾವೇ ಮರ್ತು ಬಿಟ್ಟಿದ್ರು. ತತ್ಸಭಾಸ್ಥಾನಾಂ ದೇಹ ಗೇಹ ಆತ್ಮವಿಸ್ಮೃತಿ, ತಮ್ಮ ದೇಹವನ್ನೇ ಮರ್ತು ಬಿಟ್ಟಿದ್ರು, ತಮ್ಮನ್ನೇ ಮರ್ತು ಬಿಟ್ಟಿದ್ರು. ಇನ್ನು ಮನೆ ಮಠ ಅದನ್ನು ಮರೆಯೋದು ಎಷ್ಟರಲ್ಲಿದೆ, ಅದನ್ನಂತೂ ಮರ್ತೇ ಬಿಟ್ಟಿರ್ತಾರೆ. ಆಗ ಆ ತನ್ಮಯಾವಸ್ಥೆಯನ್ನು ನೋಡಿ ನಾರದರು ಈ ಮುಂದಿನಂತೆ ಮಾತಾಡಿದ್ರಂತೆ. ಮುನಿಗಳೇ, ಭಾಗವತದ ಒಂದು ವಾರದ ಶ್ರವಣದ ಮಹಿಮೆಯನ್ನು ನೀವು ನಮಗೆ ತೋರಿಸಿಕೊಟ್ರಿ. ಇಲ್ಲಿವರೆಗೆ ಈ ಜಾಗಕ್ಕೆ ಯಾರೇ ಮೂರ್ಖರು, ದುಷ್ಟರು, ಪಶುಪಕ್ಷಿಗಳು, ಅಜ್ಞಾನಿಗಳು ಯಾರು ಬಂದರೂ ತಮ್ಮ ಪಾಪ ಕಳ್ಕೋತಾರೆ. ಆದ್ದರಿಂದ ಈ ಭಾಗವತದ ಶ್ರವಣ ಪ್ರವಚನಕ್ಕೆ ಸಮಾನವಾಗಿ ಈ ಮನುಷ್ಯನ ಲೋಕದಲ್ಲಿ ಮತ್ತಾವುದೂ ಇಲ್ಲ. ಕಲಿಕಾಲದ ದೋಷವನ್ನೆಲ್ಲ ಪರಿಹಾರ ಮಾಡ್ತದೆ, ಪಾಪವನ್ನು ಪರಿಹಾರ ಮಾಡ್ತದೆ. ತಾವು ಕೃಪಾಳುಗಳು, ಇದೊಂದು ಹೊಸ ದಾರಿ ನಮಗೆ ತೋರಿಸಿಕೊಟ್ಟಿದ್ದೀರಿ ಜಗತ್ತಿಗೆ. ಅಲೌಕಿಕೋಯಂ ಮಹಿಮಾ ಮುನೀಶ್ವರಾಹ ಸಪ್ತಾಹಜನ್ಯೋದ್ಯ ವಿಲೋಕಿತೋಮಯ ಅಥೋ ನೃಲೋಕೆ ನನು ನಾಸ್ತಿ ಕಿಂಚಿತ್. ಇಷ್ಟೊಂದು ಅದ್ಭುತವಾದ ನೀವು ಕಥಾ ಎಲ್ಲ ತೋರಿಸ್ಕೊಟ್ಟಿದ್ದೀರಿ. ಇದರಿಂದ ಯಾರ್ಯಾರು ಶುದ್ಧರಾಗ್ತಾರೆ, ಎಲ್ಲರೂ ಶುದ್ಧರಾಗ್ತಾರೆ ನಮ್ಗೆ ಗೊತ್ತು. ನಿಮ್ಮ ಬಾಯಿಂದ ಒಂದು ಬಾರಿ ಕೇಳಬೇಕು ಅಂತ ಅಪೇಕ್ಷೆ ಪಡ್ತೀನಿ, ಅದನ್ನು ಹೇಳ್ರಿ ಅಂದರು ಇವರು. ಆಗ ಅವರಂದರು, ಏ ಮಾನವಾಹ ಪಾಪಕೃತಸ್ತು ಸರ್ವದ. ಸನಕಾದಿಗಳು ಹೇಳಿದ ಮಾತು ಇದರಿಂದೇ ಗೊತ್ತಾಗ್ತದೆ. ಅವ್ರು ಸನಕಾದಿಗಳೇ ಪ್ರವಚನ ಮಾಡ್ತಿದ್ರು. ನಾರದರು ಕೂತ್ಕೊಂಡು ನಡುವೇನೋ ಪ್ರಶ್ನೆ ಮಾಡ್ತಿದ್ದಿರ್ಬೋದು ಅಷ್ಟೇ. ಅದರಿಂದ ಪ್ರವಚನಕ್ಕೆ ಆ ಸನಕಾದಿಗಳೇ ಅಧಿಕಾರಿಗಳು, 4 ಜನನೇ. ಆದರೂ ಅದರಲ್ಲಿ ಸನತ್ಕುಮಾರ ಮುಖ್ಯ. ಉಳಿದವರು ಅವನ ಸಮಾನ ವಯಸ್ಕರು, ಆದರೆ ಜ್ಞಾನದ ದೃಷ್ಟಿಯಿಂದ ಅವರು ಬಹಳ ಸಣ್ಣವರು. ಆದ್ದರಿಂದಲೇ ಬೇರೆ ಬೇರೆ ಉಪನಿಷತ್ತುಗಳಲ್ಲಿ, ಛಾಂದೋಗ್ಯ ಉಪನಿಷತ್ತು ಮೊದಲಾದ ಕಡೆ ಈ ಸನತ್ಕುಮಾರರ ಬಳಿ ನಾರದರು ಬಂದು ನಮ್ಗೆ ಜ್ಞಾನೋಪದೇಶ ಮಾಡ್ರಿ ಅಂತ ಕೇಳಿದ್ರಂತೆ. ಅದನ್ನು ಕಳೆದ ದಿವಸನೇ ಹೇಳಬೇಕಾಗಿತ್ತು, ನನಗೆ ನೆನಪಾಗಲಿಲ್ಲ, ಈಗ ನೆನಪಿಗೆ ಬಂತು. ಸನತ್ಕುಮಾರರು ಜ್ಞಾನದ ದೃಷ್ಟಿಯಿಂದ ನಾರದನ್ಕಿಂತ ದೊಡ್ಡವರು. ನಾರದರು ಬಂದಾಗ ಜ್ಞಾನೋಪದೇಶ ಮಾಡಬೇಕು ಅಂತ ಕೇಳಿದಾಗ ಆ ಸನತ್ಕುಮಾರರು ಅಂದ್ರಂತೆ, ಆಯಿತು ನಿಮಗೆ ಹೊಸದೇನಾದರೂ ನಾನು ಉಪಾಸನೆ ಹೇಳ್ತೇನೆ, ಅದು ಇಲ್ಲಿವರೆಗೆ ನೀವೇನು ಅಧ್ಯಯನ ಮಾಡಿ ಬಂದಿದ್ದೀರಿ ಅದನ್ನು ಹೇಳ್ರಿ ಅಂದಿದ್ರಂತೆ. ಆವಾಗ ಅವರು ಒಂದು ದೊಡ್ಡ ಪಟ್ಟಿನೇ ಕೊಟ್ಬಿಟ್ಟಿದ್ರು. ಎಲ್ಲ ನಿಧಿಶಾಸ್ತ್ರ, ಹಾವು ಪ್ರಾಣಿಗಳ, ದುಷ್ಟ ಪ್ರಾಣಿಗಳ ಶಾಸ್ತ್ರ, ಗಣಿತಶಾಸ್ತ್ರ, ವಿಜ್ಞಾನ, ತತ್ವಜ್ಞಾನ ಎಲ್ಲ ನನಗೆ ಗೊತ್ತಿದೆ ಅಂದಿದ್ರು ಅವರು. ಆ ದೊಡ್ಡ ಪಟ್ಟಿಯನ್ನೇ ನೋಡಿದರೆ ನಾವೆಷ್ಟು ಅಜ್ಞಾನಿಗಳಿದ್ದೀವಿ ಇನ್ನು ಅಂತ ಗೊತ್ತಾಗಿಬಿಡ್ತದೆ. ಅಷ್ಟು ದೊಡ್ಡ ಜ್ಞಾನಿಗಳೇ ಅವರು. ಆದರೆ ಅವ್ರೇನಂದಿದ್ರು, ಭಗವಂತನನ್ನು ಈ ಎಲ್ಲ ಶಬ್ದಗಳು ಹೇಗೆ ಹೇಳ್ತವೆ ಅಂತ ಇನ್ನೂ ನನಗೆ ಸ್ಪಷ್ಟವಾಗಿ ಗೊತ್ತಾಗಬೇಕಾಗಿದೆ, ಅದು ಗೊತ್ತಾಗಿಲ್ಲ. ಆದ್ದರಿಂದ ನನ್ನ ಜ್ಞಾನದ ಬಗ್ಗೆ ನನಗೆ ಶೋಕ ಇದೆ, ಇನ್ನೂ ಸಮಾಧಾನ ಇಲ್ಲ, ನೀವು ಇನ್ನಷ್ಟು ಹೇಳ್ರಿ ಅಂತ ಕೇಳಿದ್ರು. ಆವಾಗ ಸನತ್ಕುಮಾರರು ಮತ್ತಷ್ಟು ವಿವರಣೆ ಕೊಟ್ಟರು ಅಂತ ಅಲ್ಲಿ ಕಥಾ ಬರ್ತದೆ. ಅಲ್ಲಿ ಈಗ ನಾವು ಭಗವಂತನ ನಾಮ ಸಂಕೀರ್ತನದ ಬಗ್ಗೆ ನೋಡ್ತಿದ್ದೀವಲ್ಲ, ಅಲ್ಲಿಯೂ ಕೂಡ ಹಾಗೇ ಇದೆ. ನಾಮಬ್ರಹ್ಮೇತ್ಯುಪಾಸೀತ. ಭಗವಂತನ ನಾಮ ಏನಿದೆ, ಭಗವಂತನ ನಾಮ, ಅದಕ್ಕೊಬ್ಬಳು ದೇವತಾ ಇದ್ದಾಳೆ. ಈ ಭಕ್ತಿಗೊಬ್ಬ ದೇವತಾ ಹೇಗಿದ್ದಾಳೆ, ಆ ಭಗವಂತನ ನಾಮಕ್ಕೂ ಕೂಡ ಒಬ್ಬಳು ದೇವತಾ ಇದ್ದಾಳೆ. ಅವಳ ಹೆಸರು ಉಷಾ ಅಂತ, ಉಷಾದೇವಿ. ಅವಳಲ್ಲಿ ಭಗವಂತನನ್ನು ಕಾಣಬೇಕು, ಭಗವಂತ ಅವಳಲ್ಲಿ ಅಂತರ್ಯಾಮಿಯಾಗಿದ್ದು ಎಲ್ಲರನ್ನೂ ಹರಸ್ತಾನೆ ಅಂತ ತಿಳ್ಕೋಬೇಕು ಅಂತ ಉಪದೇಶ ಅವರು ಪ್ರಾರಂಭ ಮಾಡ್ತಾರೆ. ಅಲ್ಲಿ ಛಾಂದೋಗ್ಯ ಉಪನಿಷತ್ನಲ್ಲಿ ಬಂದದ್ದು ಈಗೇನು ಬೇಡ, ಅಂತೂ ಸನತ್ಕುಮಾರರು ನಾರದಕ್ಕಿಂತ ದೊಡ್ಡವರು, ಅವರೇ ಪ್ರವಚನ ಮಾಡಿದವರು ಅನ್ನೋದನ್ನು ನಾವು ತಿಳ್ಕೊಂಡ್ರೆ ಸಾಕು. ಪಾಪ ಮಾಡಿದವರು, ದುರಾಚಾರಿಗಳು, ದುರ್ಮಾರ್ಗದಲ್ಲಿದ್ದವರು, ಯಾವತ್ತೂ ಕ್ರೋಧದ ಅಗ್ನಿಯಲ್ಲೇ ಬೇಯುವವರು. ಕ್ರೋಧಾಗ್ನಿ ದಗ್ಧಾಹ ಅಂದರೆ ತಾವೂ ಸಿಟ್ಟು ಮಾಡ್ತಾ ಇರ್ತಾರೆ. ಆ ಸಿಟ್ಟಿನಿಂದ ಶಾಂತಿ ಪರರ ವೈರಿ, ಸಿಟ್ಟು ತನ್ನ ವೈರಿ ಅಂತ ಹೇಳ್ತಾರೆ. ಆ ಸಿಟ್ಟಿನಿಂದಾಗಿ ಇವ್ರ ಮೈ ಮನಸ್ಸೆಲ್ಲ ಬೆಂದೋಗಿರ್ತದೆ. ಸಿಟ್ಟಿನ ಸಂಪರ್ಕಕ್ಕೆ ಬಂದವ್ರಿಗೆ ಇನ್ನೊಬ್ಬರಿಗೂ ತೊಂದರೆನೇ. ಕುಟಿಲಾಹ, ವಕ್ರಮಾರ್ಗದಲ್ಲಿದ್ದವರು. ಕಾಮಿನಃ, ಯಾವತ್ತೂ ವಿಷಯಾಭಿಲಾಷೆಯಲ್ಲಿ ಮುಳುಗಿದವರು. ಸಪ್ತಾಹ ಯಜ್ಞೇನೆ ಕಲವು ಪುನಂತಿತೆ. ಈ ಭಾಗವತ ಸಪ್ತಾಹವೊಂದನ್ನು ಕೇಳಿಬಿಟ್ರೆ ಅವರು ಪಾವಿತ್ರ್ಯ ಪಡ್ಕೋತಾರೆ. ಇಲ್ಲಿ ಎಲ್ಲ ಪಾಪಗಳನ್ನು ಏನು ಹೇಳಲಿಲ್ಲ, ಕುಟಿಲಾಹ ಅಂತ ಹೇಳಿದರು, ವಕ್ರಬುದ್ಧಿ ಅಂತ. ವಕ್ರಬುದ್ಧಿ ಅಂತ ಒಂದು ಮಾತಿನಿಂದ ಎಲ್ಲ ವ್ಯಭಿಚಾರ, ಮದ್ಯಪಾನ, ಧೂಮಪಾನ, ಇನ್ನೊಬ್ಬರಿಗೆ ಮೋಸ ಮಾಡೋದು, ಇಂಥ ಎಲ್ಲ ಪಾಪಗಳು ಕೂಡ ಅದ್ರಲ್ಲಿ ಬಂದು ಹೋಗೇ ಬಿಟ್ಟವು. ಪಂಚಮಹಾಪಾತಕಗಳು
ಅನೇಕ ಥರದ ಪಾಪಗಳಿವೆ. ಗುರು ಹಿರಿಯರ ಸ್ತ್ರೀಯರನ್ನು ಬಯಸುವುದು, ಅಂಥ ಪಾಪಗಳನ್ನು ಮಾಡಿದವರು. ಸತ್ಯೇನ ಹೀನಾಹ, ಸತ್ಯ ಇಲ್ಲದವರು. ಪಿತೃ ಮಾತ್ರ ದೂಷಕಾಹ, ತಂದೆ ತಾಯಂದ್ರನ್ನ ತೊಂದರೆಗೀಡು ಮಾಡಿದವರು, ಅವ್ರ ಸೇವಾ ಮಾಡದೇ ಇದ್ದವರು. ತೃಷ್ಣಾಕುಲಾಹ, ಆಶ್ರಮ ಧರ್ಮವರ್ಜಿತಾಹ, ಯಾವಾಗ ಬ್ರಹ್ಮಚಾರಿಯಾಗಿ ಗೃಹಸ್ಥನಾಗಿ ಸನ್ಯಾಸಿಯಾಗಿ ಹೇಗೆ ನಡ್ಕೋಬೇಕು ಅನ್ನೋದನ್ನು ಬಿಟ್ಟು ಬ್ರಹ್ಮಚಾರಿಯಾಗಿದ್ದಾಗನೇ ಗೃಹಸ್ಥನಂತೆ ನಡ್ಕೊಂಡು ಬಿಡೋದು, ಇಂಥವೆಲ್ಲ ತಪ್ಪುಗಳನ್ನು ಮಾಡಿದವು. ಸನ್ಯಾಸಿಯಾಗಿದ್ದು ಗೃಹಸ್ಥನಂತೆ ನಡ್ಕೊಂಡು ಬಿಡೋದು, ತಪ್ಪಿ ನಡೆಯೋದು. ಅಂತೂ ಆಶ್ರಮ ಧರ್ಮವನ್ನು ಪರಿತ್ಯಾಗ ಮಾಡಿದವರು. ದಾಂಭಿಕರು ಅಂದರೆ ದಂಭಾಚಾರ ಮಾಡುವಂಥವ್ರು. ಮತ್ಸರಿಣಃ, ಇನ್ನೊಬ್ಬರ ಬಗ್ಗೆ ಹೊಟ್ಟೆ ಕಿಚ್ಚಿಡುವಂಥವ್ರು. ಅವರೆಲ್ಲ ಪಾಪ ಪರಿಹಾರ ಮಾಡ್ಕೋತಾರೆ. ಪಂಚ ಉಗ್ರ ಪಾಪಾಹ, 5 ಥರದ ಮಹಾಪಾಪಗಳನ್ನು ಮಾಡಿದವರೆಲ್ಲ ಪಾಪ ಕಳ್ಕೋತಾರೆ. ಛಲ ಛದ್ಮಕಾರಿಣಃ, ಏನು ಮಾಡಿದ್ರು ವಕ್ರ ಬುದ್ಧಿಯಿಂದಲೇ ಮಾಡೋದು, ಅದನ್ನು ಮಾಡುವವರು ಪಾಪ ಪರಿಹಾರ ಮಾಡ್ಕೋತಾರೆ. ಕ್ರೂರರು ಪಿಶಾಚಾಹ ಇವ ನಿರ್ದಯಾಹ, ಪಿಶಾಚಿಗಳಂತೆ ಕ್ರೂರಿಗಳಾದವರು. ಬ್ರಹ್ಮಸ್ವಪುಷ್ಟಾಹ ವ್ಯಭಿಚಾರಕಾರಿಣಃ, ಬ್ರಹ್ಮಸ್ವಪುಷ್ಟಾಹ ಅಂತ ಒಂದು ಶಬ್ದ. ಯಾವತ್ತೂ ಯಾರ ಧನವನ್ನು ಕದಿಲೇಬಾರದು, ಕಳ್ತನ ಅಂತನೂ ಮಹಾಪಾಪಕನೇ. ಅದರಲ್ಲೂ ಈ ಬ್ರಹ್ಮಸ್ವ ಅಂದರೆ ಇನ್ನೂ ಈ ಜ್ಞಾನಿಗಳ ಸ್ವತ್ತು, ದೇವಾಲಯದ ಸ್ವತ್ತು, ಮಠಗಳ ಸ್ವತ್ತು. ನಿಮ್ಗೆ ಗೊತ್ತಿರ್ತದೆ, ಮಠದ ಸ್ವತ್ತು ಯಾವತ್ತೂ ತಗೋಬಾರ್ದು ಅಂತ ಕೇಳ್ತಿರ್ತಾರೆ, ನೀವು ಕೇಳಿರ್ತೀರಿ. ಆದ್ದರಿಂದ ಬ್ರಹ್ಮ ಅಂದರೆ ಪರಮಾತ್ಮ. ಪರಮಾತ್ಮ ಮಠ ಮಂದಿರ ಜ್ಞಾನಿಗಳಲ್ಲಿ ಸಂತರಲ್ಲಿ ಇರ್ತಾನೆ. ಅವ್ರಿಗೆ ಸಂಬಂಧಪಟ್ಟ ಸಂಪತ್ತನ್ನೆಲ್ಲ ಕಬಳಿಸುವುದೇನಿದೆ, ಕಬಳಿಸಿ ತಮ್ಮ ಹೊಟ್ಟೆ ಹೊರ್ಕೊಳ್ಳೋದು, ಅವರನ್ನು ಬ್ರಹ್ಮಸ್ವ ಅಪಹಾರಿಗಳು, ಬ್ರಹ್ಮಸ್ವ ಪುಷ್ಟರು. ತಮ್ಮ ಹೊಟ್ಟೆ ತಾವು ಚೆನ್ನಾಗಿ ಬೆಳೆಯೋದು ಅದರ ಮೂಲಕನೇ. ಶಾಸ್ತ್ರದಲ್ಲಿ ಅದನ್ನು ಹೇಳ್ತಾರೆ. ದೇವಾಲಯ ಮಠ ಮಂದಿರ ಜ್ಞಾನಿಗಳ ಸಂತರ ಸ್ವತ್ತನ್ನೇನಾದ್ರು ಕದ್ದಿದ್ರೆ ಅದಕ್ಕೇನಾಗ್ತದೆ, ಸತ್ತ ಮೇಲೆ ನಾವೆಲ್ಲ ಸತ್ತ ಮೇಲೆ ಸ್ವರ್ಗ ನರಕಗಳಿಗೆ ಹೋಗ್ತೀವಿ, ಮತ್ತು ಮರಳಿ ಬಂದು ಇನ್ನೊಂದು ಜನ್ಮ ಪಡಿತೀವಿ ಅಂತ ಕೇಳ್ತೀವಲ್ಲ. ಇವರೆಲ್ಲ ಬ್ರಹ್ಮರಾಕ್ಷಸರಾಗಿ ಬಿಡ್ತಾರಂತೆ. ಬ್ರಹ್ಮರಾಕ್ಷಸರಾಗಿ ಎಷ್ಟೋ ಕಾಲ ಅವ್ರಿಗೆ ಅನ್ನ ನೀರು ಇತ್ಯಾದಿಗಳಿಂದ ಒದ್ದಾಡ್ತಿರ್ತಾರೆ, ಈ ಇಂಥ ಸ್ವತ್ತನ್ನು ಅಪಹಾರ ಮಾಡಿದವರು ಅಂತ ಕೇಳಿಬರುತ್ತೆ. ಅದು ಮುಂದೆ ಅಂಥದ್ದೊಂದು ಕಥಾ ಬರೋದಿದೆ. ವ್ಯಭಿಚಾರಕಾರಿಣಃ, ಎಲ್ಲಿ ಯಾವ ಕ್ಷೇತ್ರಕ್ಕೆ ಹೋದರೂ ಅಲ್ಲಿ ಮಾಡಬಾರ್ದನ್ನು ಮಾಡುವುದು, ನಿಯಮಗಳನ್ನು. ವ್ಯಭಿಚಾರ ಅಂದರೆ ಸ್ತ್ರೀ ಪುರುಷರು ತಪ್ಪಿ ನೋಡಿಯೋದಕ್ಕೆ ವ್ಯಭಿಚಾರ ಅಂತ ನಾವು ಅಂತೀವಿ. ಸ್ತ್ರೀ ಹೆಂಡತಿ ಗಂಡನಿಗೆ ತಕ್ಕಂತೆ ನಡ್ಕೋಬೇಕು, ಗಂಡ ಹೆಂಡತಿಗೆ ತಕ್ಕಂತೆ ನಡ್ಕೋಬೇಕು. ಆದರೆ ನಿಯಮವನ್ನು ಮೀರುವುದಕ್ಕೆ ವ್ಯಭಿಚಾರ ಅಂತ. ಅದನ್ನೇ ಕೆಲವು ಸರಿ ರಾಜಕೀಯ ವ್ಯಭಿಚಾರ ಅಂತ ಹೀಗೆಲ್ಲ ಶಬ್ದಗಳನ್ನು ಪ್ರಯೋಗ ಮಾಡ್ತಿರ್ತಾರೆ. ಅಂತೂ ಯಾವುದೇ ನಿಯಮ, ಸಮಾಜದ, ಕುಟುಂಬದ, ವೈಯಕ್ತಿಕ, ದೇಶದ ನಿಯಮಗಳನ್ನು ಮೀರಿ ನಡೆಯುವುದೇನಿದೆ ಇದೆಲ್ಲ ವ್ಯಭಿಚಾರವೇ. ಸಪ್ತಾಹ ಯಜ್ಞೇನ ಕಲವು ಪುನಂತಿತೆ, ಅವರೆಲ್ಲ ಪವಿತ್ರರಾಗ್ತಾರೆ. ಶರೀರದಿಂದ, ಮನಸ್ಸಿನಿಂದ, ವಾಣಿಯಿಂದ ಏನೇನು ಪಾಪ ಮಾಡ್ತೀವೋ, ನಿತ್ಯಂ ಪ್ರಕುರುವಂತಿ ಹಠೇನಯೇ, ಹಠದಿಂದ ಏನೇನು ಪಾಪ ಮಾಡ್ತಾರೆ. ಪರಸ್ವಪುಷ್ಟಾಹ, ಹಿಂದೆ ಬ್ರಹ್ಮಸ್ವ ಅಂತ ಹೇಳಿದರು. ಅದಷ್ಟೇ ಅಲ್ಲ, ಇನ್ನೊಬ್ಬರಿಗೆ ಸಂಬಂಧಪಟ್ಟದ್ದು ಏನೇ ಇದ್ದರೂ ಅದು ಯಾವುದನ್ನು ತಗೊಂಡ್ರೂ ಅದೆಲ್ಲ ಮಲಿನವೇ. ಅದರಿಂದ ಪರಸ್ವಪುಷ್ಟಾಹ ಮಲಿನಾಹ ದುರಾಶಯಾಹ ಸಪ್ತಾಹ ಯಜ್ಞೇನ ಕಲವು ಪುನಂತಿ. ಇಲ್ಲೊಂದು ಕಥಾ ನಾನು ಹೇಳೋನಿದ್ದೇನೆ. ಆ ಕಥಾ ಕೇಳಿದ್ರೇ ಅನೇಕ ಪಾಪಗಳು ಪರಿಹಾರ ಕಾಣ್ತವೆ. ತುಂಗಭದ್ರಾ ತಟೆ ಪೂರ್ವಂ ಅಭೂತ್ ಪಟ್ಟಣಮುತ್ತಮಂ. ಇಲ್ಲೇ ಕರ್ನಾಟಕ ಅಥವಾ ಆಂಧ್ರದಲ್ಲಿ ಇದೆ ತುಂಗಭದ್ರಾ ತೀರ ಅಂದರೆ ಇದೆ. ಇಲ್ಲಿ ಒಂದು ಪಟ್ಟಣ ಇತ್ತು. ಯಾವ ಪಟ್ಟಣ ಏನು ಅಂತ ಅಲ್ಲಿ ಬಂದಿಲ್ಲ, ಇರಲಿ. ಅಲ್ಲಿ ಎಲ್ಲ ಥರದ ಜಾತಿ, ಜನ, ವರ್ಗ, ಅಂತಸ್ತು ಎಲ್ಲ ಥರದ ಧರ್ಮಗಳು ಇದ್ದರು. ತಮ್ಮ ಧರ್ಮ ಮಾಡಿಕೊಂಡು ಸತ್ಕರ್ಮದಲ್ಲಿದ್ದರು. ಅಲ್ಲೊಬ್ಬ ಆತ್ಮದೇವ ಅಂತ ಹೆಸರಿನ ಬ್ರಾಹ್ಮಣ ಇದ್ದ. ಆತ್ಮದೇವ ಪುರೇ ತಸ್ಮಿನ್ ಸರ್ವ ವೇದ ವಿಶಾರದ ಶ್ರೌತ ಸ್ಮಾರ್ತೇಶು ನಿಷ್ಣಾತಃ. ಅವನು ವೇದಗಳಲ್ಲಿ, ಪುರಾಣಗಳಲ್ಲಿ ಹೇಳಿದ ಎಲ್ಲ ಕರ್ಮಗಳನ್ನು ತಿಳ್ಕೊಂಡಂಥವನು. ಮತ್ತು ನೋಡಿದರೆ ಮುಖದಲ್ಲಿ ಒಳ್ಳೆಯ ಕಳೆ, ಸೂರ್ಯನಂತೆ ತೊಳಗ್ತಾ ಇದ್ದ. ಅವನು ಬೇಕಾದಷ್ಟು ಸಂಪತ್ತೇನೋ ಇತ್ತು. ಭಿಕ್ಷುಕೋ ವಿತ್ತವಾನ್ ಲೋಕೆ. ಆದರೆ ಹೊಟ್ಟೆ ಹೊಯ್ಯೋದಕ್ಕೆ ಮಾತ್ರ ಭಿಕ್ಷೆ ಬೇಡಿ ಅನ್ನ ತಿಂತಿದ್ದ. ತತ್ಪ್ರಿಯ ಧುಂಧುಲಿ ಸ್ಮೃತ. ಅವನ ಹೆಂಡತಿ ಧುಂಧುಲಿ ಅಂತ ಅವಳ ಹೆಸರು. ನೋಡ್ಲಿಕ್ಕೂ ಚೆನ್ನಾಗೇ ಇದ್ಲು, ಒಳ್ಳೆ ಕುಲದಲ್ಲಿ ಹುಟ್ಟಿ ಬಂದವಳಾಗಿದ್ಲು. ಅವಳ ಸ್ವಭಾವ ಏನು? ಸ್ವವಾಕ್ಯ ಸ್ಥಾಪಿಕ. ಯಾವತ್ತೂ ತನ್ನ ಮಾತೇ ನಡಿಬೇಕು, ಎಲ್ಲಿ ಹೋದ್ರು ತನ್ನ ಮಾತೇ ನಡಿಬೇಕು ಅಂತ ನೋಡೋಳು.
ಮತ್ತು ಅವಳ ಸ್ವಭಾವ ಏನು? ಲೋಕವಾರ್ತಾರತ. ಪರಮಾತ್ಮ, ಭಗವಂತ, ಭಾಗವತರು ಅದು ಸುದ್ದಿ ಬೇಡ. ಇನ್ನೊಬ್ಬರು ಯಾವತ್ತೂ ಇನ್ನೊಬ್ಬರ ಸುದ್ದಿನೇ, ಅವರಿವರ ಗಾಸಿಪ್ಗಳಲ್ಲೇ ಆಸಕ್ತರಾದವಳು. ಕ್ರೂರ ಸ್ವಭಾವದವಳು, ಪ್ರಾಯಶಃ ಬಹುಜಲ್ಪಿಕ, ಹರಟೆ, ಅತಿಯಾಗಿ ಹರಟೆ ಹೊಡೆಯುವ ಸ್ವಭಾವ ಇದ್ದಿದ್ದರಿಂದಾಗಿ ಲೋಕವಾರ್ತಾರತ. ಇದೊಂದು ಸಂಗತಿ ಯಾವತ್ತೂ ನಾನು ವೈಯಕ್ತಿಕವಾಗಿ ಆಲೋಚನೆ ಮಾಡ್ತಿರ್ತೇನೆ. ಈ ಮನುಷ್ಯ ಮಿತಭಾಷೆಯಾಗಿರಬೇಕು ಅಂತ ಕೇಳಿ ಬರ್ತದೆ. ಯಾಕೆ ಮಿತಭಾಷೆಯಾಗಿರಬೇಕು ಅಂದರೆ, ನಾವು ಮಾತನ್ನು ಯಾಕೆ ಆಡ್ತೇವೆ? ಏನೋ ಒಂದು ವಿಷಯವನ್ನು ಇನ್ನೊಬ್ರಿಗೆ ಹೇಳಬೇಕು ಅಂತ ನಾವು ಮಾತಾಡ್ತೇವೆ. ನಮ್ಮಲ್ಲಿ ಬಂಡವಾಳ ಕಡಿಮೆ ಇದ್ದಾಗ ಒಳ್ಳೆ ಮಾತುಗಳು ಹೊರಗೆ ಬರೋದಿಲ್ಲ. ಏನೋ ಆವಾಗ ಇನ್ನೊಬ್ರಿಗೇನಾದ್ರು ಒಳ್ಳೆಯ ವಿಚಾರಗಳನ್ನ ಹೇಳಬೇಕು ಅಂತ ನಮಗೆ, ಅದು ರಾಜಕೀಯಕ್ಕೆ ಸಂಬಂಧಪಟ್ಟದ್ದಿರ್ಬೋದು, ವಿಜ್ಞಾನ, ತಂತ್ರಜ್ಞಾನ, ತತ್ವಜ್ಞಾನ, ಯಾವುದಕ್ಕಾದ್ರೂ ಸಂಬಂಧಪಟ್ಟದ್ದಿರ್ಬೋದು. ನಮ್ಮಲ್ಲಿ ಬಂಡವಾಳ ಕಡಿಮೆ ಇದ್ದಾಗ ಹೆಚ್ಚು ಹೇಳಲಿಕ್ಕಾಗೋದಿಲ್ಲ. ಹೆಚ್ಚು ಹೇಳಬೇಕು ಅಂತ ಚಟ ಇದ್ದಾಗ ಸುಳ್ಳು, ಅಬದ್ಧ, ಜಗತ್ತಿನ ಕುರಿತಾಗಿ ಹರಟೆ ಇವೆಲ್ಲ ಹೊರಗೆ ಬರ್ತವೆ. ಅದಕ್ಕಾಗಿ ಇಲ್ಲ, ನೀವು ಕೇಳಿರ್ತೀರಿ, ಕಿವಿ ಎರಡು ಕೊಟ್ಟಿದ್ದಾನೆ ಭಗವಂತ, ಎರಡು ಕಿವಿಗಳಿಂದ ಕೇಳಬೇಕು, ಆದರೆ ನಾಲಿಗೆ ಮಾತ್ರ ಒಂದೇ ಕೊಟ್ಟಿದ್ದಾನೆ. ಹೆಚ್ಚು ಕೇಳಬೇಕು, ಕಡಿಮೆ ಮಾತಾಡಬೇಕು. ಶಾಸ್ತ್ರ ಹೇಳ್ತದನ್ನು, ಶೃಣವಾಮ ಶರದಶತಂ ಅಂತ. 100 ವರ್ಷಗಳ ಕಾಲ ನಾವು ಎಲ್ಲರೂ ಕೇಳಬೇಕಂತ, ಕೇಳ್ತಾನೇ ಇರಬೇಕು. 100 ವರ್ಷ ಅಂದರೆ ಎಲ್ಲಿವರೆಗೂ ಬದುಕಿರ್ತೀವೋ ಅಲ್ಲಿವರೆಗೂ ಶಾಸ್ತ್ರದ ಶ್ರವಣ ಮಾಡ್ತಾನೇ ಇರಬೇಕು ಅಂತ ಕೇಳಿ ಬರ್ತದೆ. ಶೂರಾಚ ಗೃಹಕೃತ್ಯೇಶು. ಆದರೆ ಮನೆ ಕೆಲಸ ಎಲ್ಲ ಚೆನ್ನಾಗಿ ಮಾಡ್ತಿದ್ಲು, ಅವಳಿಗೆ ಅದರಲ್ಲೆಲ್ಲ ನೈಪುಣ್ಯ ಇತ್ತು. ಆದರೆ ವಿಪರೀತ ದುರಾಸೆ, ಕೃಪಣ, ಕಲಹಪ್ರಿಯ, ಜಗಳ ತೆಗೆಯೋದ್ರಲ್ಲಿ ಯಾವತ್ತೂ ಆಸಕ್ತಿ. ಅವರಿಬ್ಬರು ಚೆನ್ನಾಗಿದ್ರು, ಗಂಡ ಹೆಂಡತಿ. ಧರ್ಮ, ಅರ್ಥ, ಕಾಮ, ಮೋಕ್ಷ, ಅದರಲ್ಲಿ ಮೋಕ್ಷದ ಸುದ್ದಿ ಏನು ಹೇಳಿಲ್ಲ. ಅರ್ಥ ಕಾಮಾಹ ತಯೋರಾಸನ್ ಸುಖಾಯಚ ಗೃಹಾಧಿಕಾಮ. ಒಂದಿಷ್ಟು ದುಡ್ಡು ಇತ್ತು, ಕಾಮ ಸುಖನೂ ಅನುಭವಿಸಿದರು, ಮನೆ ಮಠ ಎಲ್ಲನೂ ಇತ್ತು. ಆದರೆ ಏನಾಯಿತು, ಅವರಿಗೆ ಸಂತಾನ ಇರಲಿಲ್ಲ. ಸಂತಾನ ಆಗಬೇಕು ಅಂತ ನಾನಾ ಥರದ ಪುಣ್ಯಕರ್ಮ ಆಚರಣೆ ಮಾಡಿದರು. ಯಾರ್ಯಾರಿಗೋ ದೀನರಿಗೆ, ದಲಿತರಿಗೆ, ಬಡವರಿಗೆ ಗೋದಾನ ಮಾಡಿದರು, ಭೂಮಿ ದಾನ ಮಾಡಿದರು, ಬಂಗಾರ ದಾನ ಮಾಡಿದರು. ತಮ್ಮ ಸಂಪತ್ತಿನ ಒಂದು ಅರ್ಧ ಭಾಗ ಖಾಲಿನೇ ಮಾಡಿದರು. ಆದರೂ ಮಗಳೂ ಆಗಲಿಲ್ಲ, ಮಗನೂ ಆಗಲಿಲ್ಲ. ಭಾಳ ಚಿಂತೆ ಆಯಿತು ಬ್ರಾಹ್ಮಣನಿಗೆ. ಕಾಡಿಗೆ ಹೋಗಿಬಿಟ್ಟ. ಕಾಡಿಗೆ ಹೋದು ಮಧ್ಯಾಹ್ನದ ಹೊತ್ತಾಯಿತು, ಬಾಯಾರಿಕೆ ಆಗಿತ್ತು. ಒಂದು ಸರೋವರ ಅಲ್ಲಿ ಕಾಣಿಸ್ತು. ಅಲ್ಲಿ ಹೋಗಿ ಸರೋವರಕ್ಕೆ ಹೋಗಿ ನೀರು ಕುಡಿದ, ಕೂತ್ಕೊಂಡ. ಅಲ್ಲಿ ಒಬ್ಬ ಸನ್ಯಾಸಿ ಬಂದ. ವಿಪ್ರೋ ಯಾತಃ ತದಂತಿಕಂ ನತ್ವಾಚ ಪಾದಯೋಸ್ತಸ್ಯ. ಈ ಬ್ರಾಹ್ಮಣ ಸನ್ಯಾಸಿ ಕಾಲಿಗೆ ಬಿದ್ದು ಏನು ಹೇಳಿಲ್ಲ, ನಿಟ್ಟುಸಿರು ಬಿಡ್ತಾ ಅಲ್ಲಿ ಸುಮ್ಮನೆ ಕೂತ. ಇವನು ದುಃಖ ಅವನಿಗೆ ಗೊತ್ತಾಯಿತು. ಯಾಕಪ್ಪ ಅಳ್ತಾ ಇದ್ದಿ, ಏನಾಗಿದೆ? ಆಗ ಅವನಂದ, ಏನೋ ಪೂರ್ವ ಜನ್ಮದ ಪಾಪನೋ ಏನೋ ದೊಡ್ಡ ದುಃಖ ಬಂದು ಒದಗಿದೆ, ನನಗೆ ಸಂತಾನ ಆಗಿಲ್ಲ. ನನ್ನ ಪಿತೃಗಳಿಗೆ ಅದರಿಂದ ಅತೃಪ್ತಿ ಆಗಿದೆ ಅಂತ ಹೇಳ್ತಾನೆ ಅವನು. ಪಿತೃಗಳಿಗೆ ಏನು ಅತೃಪ್ತಿ ಆಗಿದೆ? ಮದೀಯಾ ಪೂರ್ವಜಾಸ್ತೋಜಂ ಕವೋಷ್ಣಂ ಉಪಭುಂಜತೆ ಮದ್ದತ್ತಂ ನೈವ ಗೃಹಂತಿ. ನಾನು ಪಿತೃಗಳಿಗೆ ತರ್ಪಣ ಕೊಡ್ತೇನೆ. ಅದೇನಾಗ್ತದೆ ಗಮನಿಸ್ಬೇಕು. ಇದು ನಮ್ಮ ದಿನನಿತ್ಯದ ಕರ್ತವ್ಯ. ಈ ತಂದೆ ತಾಯಂದಿರು ತೀರ್ಕೊಂಡಾಗ ಆ ತಿಥಿ ನೆನಪಿಟ್ಕೊಂಡು ಆವಾಗ ವಾರ್ಷಿಕ ಶ್ರಾದ್ದ ಮಾಡ್ತೇವೆ. ಆಮೇಲೆ ಭಾದ್ರಪದ ಕೃಷ್ಣ ಪಕ್ಷದಲ್ಲಿ ಪಿತೃಪಕ್ಷ ಅಂತ ಇರ್ತದೆ, ಆವಾಗ ಎಲ್ಲರನ್ನೂ ಉದ್ದೇಶಿಸಿ ಮಾಡ್ತಿರ್ತೇವೆ. ವಾಸ್ತವಿಕವಾಗಿ ನಮ್ಮ ಕರ್ತವ್ಯ ಏನು? ನಾವೇನು ಮಾಡ್ತಿರ್ತೀವಿ? ಈಗ ಕೆಲವರು ಬಿಟ್ಟಿರ್ತಾರೆ, ಅದು ವಿಷಯ ಬೇರೆ. ನಾವು ಪ್ರತಿನಿತ್ಯ 3 ಜನರಿಗೆ ತರ್ಪಣ ಕೊಡಬೇಕು, ನೀರಿನ ತರ್ಪಣ. ಪ್ರತಿನಿತ್ಯ 3 ಜನರಿಗೆ 5 ಋಣ ಇರ್ತದೆ ನಮಗೆ. 5 ಋಣದಲ್ಲಿ 3 ಋಣ ಹೇಳ್ತಾರೆ. ಒಂದು ದೇವತೆಗಳ ಋಣ, ಅವ್ರ ಸಾಲ. ನಾವು ಈ ಜಗತ್ತಿನಲ್ಲಿ ಹುಟ್ಟಿ ಬಂದಿದ್ದೀವಿ ಅಂದರೆ ದೇವತೆಗಳ ಸಾಲ ಮಾಡಿಯೇ ಬಂದು ಹುಟ್ಟಿದ್ದೀವಿ. ಅವರೇ ನಮಗೆ ಈ ಶರೀರ ಕೊಟ್ಟಿದ್ದಾರೆ. ಮಾತಿನಲ್ಲಿ ಸರಸ್ವತಿ ಇದ್ದಾಳೆ. ಸರಸ್ವತಿ, ಗಣೇಶ, ರುದ್ರ, ಇವರೆಲ್ಲ, ಪಾರ್ವತಿ, ಬ್ರಹ್ಮ, ಸರಸ್ವತಿ ಎಲ್ಲ ದೇವತೆಗಳು ನಮಗೆ ಈ ಶರೀರವನ್ನು ಕೊಟ್ಟಿದ್ದಾರೆ. ಲಕ್ಷ್ಮೀನಾರಾಯಣರು, ಶಿವಪಾರ್ವತಿಯರು, ಚತುರ್ಮುಖ ಸರಸ್ವತಿ ಎಲ್ಲರೂ ಇದ್ದಾರೆ. ಹೀಗೆ ದೇವತೆಗಳ ಋಣ ಇಟ್ಕೊಂಡೇ ನಾವು ಹುಟ್ಟಿ ಬಂದಿರ್ತೇವೆ. ಆ ಋಣ ತೀರಿಸ್ಬೇಕು. ಮತ್ತು ಇನ್ನೊಂದು ಋಷಿ ಋಣ. ಋಷಿ ಋಣ ಅಂದರೆ ಈ ಸಂಪತ್ತು, ಈ ಜ್ಞಾನ ಸಂಪತ್ತೆಲ್ಲ ನಮಗೆ ಬಂದದ್ದು ಋಷಿಗಳ ಮೂಲಕನೇ.
ಅದನ್ನು ನಾವು ತೀರಿಸ್ಬೇಕು. ಮತ್ತೊಂದು ಪಿತೃಋಣ ಅಂತ ಮೂರನೇದಾಗಿ, ತಂದೆ ತಾಯಂದಿರ ಋಣ, ಪಿತೃದೇವತೆಗಳು ಅಂತ ಅವ್ರದ್ದೊಂದು ಗಣ ಇದೆ, ಆ ದೇವತೆಗಳ ಋಣ ಇರ್ತದೆ. ಅವರಿಂದ ನಮಗೆ ಈ ಶರೀರ ಬಂತು, ಇದನ್ನೆಲ್ಲ ಮೂರನ್ನು ತೀರಿಸ್ಬೇಕು. ಅವನ್ನೆಲ್ಲ ತೀರಿಸೋದು ಹೇಗೆ? ಅದಕ್ಕೊಂದು ಎರಡೆರಡು ವಿಧಾನಗಳು. ದೇವತೆಗಳ ಋಣ ಇರ್ತದಲ್ಲ, ಆ ದೇವತೆಗಳ ಋಣ ಹೇಗೆ ತೀರಿಸ್ಬೇಕು? ಏನೋ ಬರೀ ಅವ್ರಿಗೆ ಪೂಜೆ ಮಾಡಿದರೆ, ತರ್ಪಣ ಕೊಟ್ಟರೆ ಈಡೇರ್ತದಂತಿಲ್ಲ. ಆದರೂ ದೇವತೆಗಳ ಮಂದಿರಕ್ಕೆ ಸಹಾಯ ಮಾಡುವುದು, ಧನ ಇದ್ದರೆ ಧಾರ್ಮಿಕ ಉತ್ಸವಗಳನ್ನು ಸಂಘಟಿಸುವುದು, ಇವೆಲ್ಲ ಅಂತೂ ದೇವ ಕಾರ್ಯಗಳನ್ನು ಮಾಡುವುದೇನಿದೆ, ದೇವಋಣವನ್ನು ಸ್ವಲ್ಪ ಆದರೂ ತೊಳ್ಕೊಳ್ಳುವ ಒಂದು ಪರಿಹಾರ. ಎಲ್ಲ ಪೂರ್ಣ ಹೋಗ್ತದಂತಿಲ್ಲ, ಸ್ವಲ್ಪ ಆದರೂ. ಋಷಿಋಣ ಅಂತ ಇರ್ತದೆ. ಋಷಿಋಣ ಹೇಗೆ ತೀರಬೇಕು ಅಂದರೆ, ನಾವು ಮೊದಲು ಶ್ರವಣ ಮಾಡಬೇಕು. ನಮಗೆ ಬ್ರಹ್ಮಚರ್ಯ ಆಶ್ರಮದಲ್ಲಿದ್ದಾಗ ಮುಂದೆ ಸಾಧ್ಯ ಆದಷ್ಟು ಸನ್ಮಾರ್ಗವನ್ನು ನಮ್ಮ ಸಂಪರ್ಕಕ್ಕೆ ಬಂದವರಿಗೆ ಉಪದೇಶ ಮಾಡಬೇಕು. ಇದನ್ನು ಮಾಡುವ ಮೂಲಕ ಋಷಿ ಋಣವನ್ನು ಕರ್ಕೊಳ್ಬೋದು. ಪಿತೃಋಣವನ್ನು ಹೇಗೆ ಕಳ್ಕೋಬೇಕು ಅಂದರೆ, ಮದುವೆ ಮಾಡ್ಕೊಳ್ಳೋ ಮೂಲಕ. ನಾವು ಮದುವೆ ಮಾಡಿಕೊಂಡು ಸಂತಾನೋತ್ಪತ್ತಿ ಮಾಡಿದರೆ ಅದರಿಂದ ಪಿತೃಗಳಿಗೆ ನಮ್ಮ ವಂಶ ಮುಂದುವರಿತದೆ, ಸಂತೋಷ ಆಗ್ತದೆ. ಇದು ಪಿತೃಋಣ ಕಳ್ಕೊಳ್ಳುವ ವಿಧಾನ. ಅಂದರೆ ಎಲ್ಲರೂ ಮದುವೆ ಮಾಡ್ಕೋಬೇಕು ಅಂತಲ್ಲ, ಕೆಲವರು ಮದುವೆ ಮಾಡ್ಕೊಳ್ಳೋದೇನೆ ಸನ್ಯಾಸಿಗಳಾಗಿ ಅಥವಾ ಬ್ರಹ್ಮಚಾರಿಗಳೇ ಆಗಿದ್ದು ದೊಡ್ಡ ಸಾಧನೆ ಮಾಡಬೇಕಾದವ್ರು ಇರ್ತಾರೆ. ಜಗತ್ತಿನ ಗೊಡವೆ ಜಂಜಾಟ ಅವ್ರಿಗೆ ಬೇಕಾಗಿರೋದಿಲ್ಲ. ಅಂಥವ್ರೇನಾದರೂ ಮದುವೆ ಮಾಡ್ಕೊಳ್ಳದೆ ಹೋದ್ರೂ ಅವ್ರ ಪಿತೃಗಳೇನು ಕಷ್ಟಪಡೋದಿಲ್ಲ, ಆರಾಮಿರ್ತಾರೆ. ಈ ಒಬ್ಬ ಹುಡುಗ ಬಿಟ್ಬಿಡ್ರಿ, ಅವನು ತನ್ನ ದಾರಿಯಲ್ಲಿ ಅವ್ನು ಇರಲಿ ಅಂತ ಬಿಟ್ಬಿಟ್ಟಿರ್ತಾರೆ ಅವನು. ಆದರೆ ಇನ್ನು ಕೆಲವರು ಮದುವೆ ಮಾಡಿಕೊಂಡು ಸಂತಾನೋತ್ಪತ್ತಿ ಮಾಡಿ ತಮ್ಮ ಸಾಧನೆಯನ್ನು ಮಾಡಿ ಜಗತ್ತಿಗೂ ಸಾಧನೆ ಮಾಡಿಸ್ಬೇಕಾಗಿರ್ತದೆ. ಅಂಥವ್ರೇನಾದರೂ ತಾತ್ಕಾಲಿಕವಾಗಿ ಅಜ್ಞಾನದಿಂದ ಹಠದಿಂದ ಮದುವೆ ಮಾಡ್ಕೊಳ್ಳೋದೇ ಕೂತ್ರೆ ಪಿತೃಗಳಿಗೆ ದುಃಖ ಆಗ್ತದಂತೆ. ಇಂಥವು ಶಾಸ್ತ್ರದಲ್ಲಿ ಅನೇಕ ಕಡೆ ಬರ್ತಿರ್ತಾರೆ. ಪಾಂಡವರ ತಂದೆ ಇದು ಪಾಂಡು ಮಹಾರಾಜ ಇದ್ನಲ್ಲ, ಅವನಿಗೆ ಮಕ್ಕಳಿರಲಿಲ್ಲ. ಕುಂತಿ ಮಾದ್ರಿ ಇಬ್ಬರು ಹೆಂಡಂದರು. ಹಿಮಾಲಯದಲ್ಲಿ ಇರ್ತಿದ್ದ ಎಷ್ಟೋ ಕಾಲ, ಧೃತರಾಷ್ಟ್ರನಿಗೆ ರಾಜ್ಯ ಒಪ್ಪಿಸಿ. ಋಷಿಗಳು ಅವನಿಗೆ ಭೇಟಿಯಾದರು. ಋಷಿಗಳು ಒಂದ್ಸರಿ ಎಲ್ಲೋ ಸ್ವರ್ಗಕ್ಕೂ ಬ್ರಹ್ಮಲೋಕಕ್ಕೆಲ್ಲೋ ಹೊರಟಿದ್ರು. ನಾನು ಬರ್ತೀನಿ ಅಂತ ಇವನಂದ. ನೀನು ಬರೋಂಗಿಲ್ಲ, ನಿನಗಿನ್ನೂ ಸಂತಾನ ಆಗಿಲ್ಲ, ನಿನ್ನ ಕರ್ತವ್ಯ ಮುಗಿದಿಲ್ಲ ಅಂತ ಅಂದ್ಬಿಟ್ರು ಅವರು. ಇವನಿಗೆ ನನಗಿನ್ನೂ ಸಂತಾನ ಆಗಿಲ್ಲ ಅಂತ ದುಃಖ ಶುರುವಾಯ್ತು ಅವಾಗ ಅಂತೀಗ ಅದೊಂದು ಕಥಾ ಇದೆ. ಆಮೇಲೆ ಜರತ್ಕಾರು ಅಂತ ಮತ್ತೊಬ್ಬನ ಕಥಾ ಇದೆ, ಅದು ಮಹಾಭಾರತದಲ್ಲೇ ಬರ್ತದೆ. ಆ ಜರತ್ಕಾರುವಿನ ಬಗ್ಗೆ ನಮ್ಗೆ ಗೊತ್ತಿರ್ಲಿಕ್ಕಿಲ್ಲ, ಆದರೆ ಆಸ್ತಿಕನ ಬಗ್ಗೆ ನಮಗೆಲ್ಲರಿಗೂ ಗೊತ್ತಿರ್ತದೆ. ಅದನ್ನು ಸುಮ್ಮನೆ ಸಂಕ್ಷಿಪ್ತವಾಗಿ ಹೇಳ್ತೇನೆ ಅಷ್ಟೆ. ಜರತ್ಕಾರು ಅಂತ ಅವನು ಮದುವೆ ಮಾಡ್ಕೊಂಡಿದ್ದಿಲ್ಲ, ಹೀಗೆ ಸಂಚಾರ ಮಾಡ್ತಿದ್ದ. ಒಂದ್ಸರಿ ಎಲ್ಲೋ ಈ ಕಾಡಿನಲ್ಲಿ ಸಂಚಾರ ಮಾಡ್ತಿದ್ದಾಗ ಒಂದು ಯಾವುದೋ ಹಳ್ಳ, ಭಯಾನಕವಾದ ಪ್ರದೇಶ, ಅಲ್ಲೊಂದು ಆಲದ ವೃಕ್ಷ. ಆ ಆಲದ ವೃಕ್ಷದ ಬೇರುಗಳೆಲ್ಲ ಬಿಳುಲೆಲ್ಲ ಜೋತು ಬಿದ್ದಿತ್ತು. ಅಲ್ಲಿ ಕೆಲವರು ಋಷಿಗಳು ಜೋತಾಡ್ಕೊಂಡು ಒದ್ದಾಡ್ತಿದ್ರು. ಅಲ್ಲಿ ಕೆಲವು ಇಲಿಗಳು ಬೇರೆ, ಆ ಇಲಿಗಳೆಲ್ಲ ಅದನ್ನು ಕಟ್ ಮಾಡ್ತಾ ಇದ್ರು. ಯಾವಾಗ ಬೇರೆಲ್ಲ ಬಿದ್ದು ಹೋಗ್ತದೋ ಗೊತ್ತಿಲ್ಲ. ಇವನು ಅವ್ರ ಹತ್ರ ಹೋದ. ಏನಾಗಿದ್ರಿ, ನಿಮ್ಗೆ ಯಾಕೆ ಕಷ್ಟಪಡ್ತಿದ್ದೀರಿ, ಏನಾಗಿದೆ ಅಂತ ಕೇಳಿದ. ಅವರಿಗೆ ಭಾಳ ದುಃಖ ಆಗಿ, ನೋಡಪ್ಪ ನಮ್ಮ ವಂಶದಲ್ಲಿ ಅವನು ಯಾವನೋ ಒಬ್ಬ ಜರತ್ಕಾರು ಅಂತ ಇದ್ದಾನಂತೆ, ಅವನು ಇನ್ನೂ ಮದುವೆನೇ ಮಾಡ್ಕೊಂಡಿಲ್ಲ, ಅದರಿಂದ ನಮಗೆಲ್ಲ ಭಾರಿ ಕಷ್ಟ ಆಗಿಬಿಟ್ಟಿದೆ ಅಂತಂದ್ರು ಅವರು. ಇವನೇ ಜರತ್ಕಾರು ಅಂತ ಅವರಿಗೆ ಗೊತ್ತಿತ್ತು ಅಥವಾ ದೈವ ಸಂಕಲ್ಪದಿಂದ ಪಿತೃಗಳ ಹತ್ರನೇ ಇವನು ಹೋಗಿದ್ದ. ನಾನೇ ಆ ಜರತ್ಕಾರು ರೀ, ನಾನು ಏನು ಮಾಡ್ಬೇಕು ಹೇಳ್ರಿ ಅಂತ ಇವನಂದ. ಅವ್ರಿಗಂದ, ಏನೂ ಮಾಡಬೇಡ, ಮೊದಲು ಹೋಗಿ ಮದುವೆ ಮಾಡ್ಕೊ, ಮುಂದೆಲ್ಲ ಸರಿ ಆಗ್ತದೆ ಅಂತ ಅವ್ರಂದು. ಅವನಿಗೆ ಮುಂದೆ ಮದುವೆ ಆಯಿತು. ಅಲ್ಲಿ ಒಬ್ಬ ಆಸ್ತಿಕ ಅಂತ ಮಗ ಹುಟ್ಟಿದ. ಆಸ್ತಿಕ ಅನ್ನೋ ಹೆಸರನ್ನು ತೊಗೊಂಡ್ರೆ ಹಾವುಗಳ ಶಾಪ ಪರಿಹಾರ ಆಗ್ತದೆ ನೀವು ಕೇಳಿರ್ತೀರಿ. ಜನಮೇಜೆ ಪರೀಕ್ಷಿತ ಸರ್ಪದ ಕಡಿತದಿಂದ ಸತ್ನಲ್ಲ, ಅವನ ಮಗ ಜನಮೇಜೆ ಎಲ್ಲ ಹಾವುಗಳನ್ನು ಕೊಂದು ಹಾಕಿಬಿಡ್ತೀನಿ ಅಂತೇಳಿ ಯಜ್ಞ ಮಾಡಿದ್ದ. ಆಗ ಎಷ್ಟೋ ಹಾವುಗಳು ಸತ್ತಾದ ಮೇಲೆ ಈ ಆಸ್ತಿಕ ಅಲ್ಲಿಗೆ ಬಂದ. ಯಾಕೆ ಆಸ್ತಿಕ ಅಲ್ಲಿಗೆ ಬಂದ ಅಂದರೆ, ಆಸ್ತಿಕನ ತಂದೆ ಜರತ್ಕಾರು ಋಷಿ, ತಾಯಿ ಹೆಸರು ಜರತ್ಕಾರು ಅಂತಲೇ, ಗಂಡ ಹೆಂಡತಿ ಹೆಸರು ಇಬ್ಬರದು ಒಂದೇ ಇತ್ತದು. ಅವಳು ಸರ್ಪದ ಕುಲದವಳು. ಸರ್ಪದ ಕುಲದ ಹಿರಿಯರಿಗೆ ನಮ್ಮ ಕುಲಕ್ಕೊಂದು ಇಂಥ ಶಾಪ ಬಂದ್ಬಿಟ್ಟಿದೆಯಲ್ಲ, ಅವ್ರಿಗೊಂದೇನೋ ಶಾಪ ಬಂದಿತ್ತು, ಅವ್ರ ತಾಯಿ ಶಾಪ. ಅದರ ಹೆಚ್ಚು ವಿವರ ಬೇಡ ಅಂತ, ನೀವೆಲ್ಲ ಹಾಳಾಗಿ ಹೋಗ್ರಿ ಅಂತ ತಾಯಿ ಶಾಪ. ನಮ್ಮ ಕುಲಕ್ಕಿಂತ ಒಂದು ಶಾಪ ಬಂದಿದೆಯಲ್ಲ, ಏನು ಮಾಡಬೇಕು? ಜನಮೇಜಯನ ಯಾಗದಲ್ಲಿ ಸುಟ್ಟು ಬೂದಿಯಾಗಿ ಹೋಗ್ರಿ ಅಂತ ಶಾಪ ಏನು ಇತ್ತು ಅವಳಿಗೆ, ಆ ಸರ್ಪಗಳಿಗೆ. ಏನು ಪರಿಹಾರ ಅಂದರೆ ಅವರೆಲ್ಲ ಬ್ರಹ್ಮದೇವ್ರ ಹತ್ರ ಹೋದ್ರು. ಆ ಜನಮೇಜಯ ಒಂದಿಷ್ಟು ಹಾವುಗಳನ್ನು ಕೊಲ್ತಾನೆ, ಕೊಲ್ಲೆ ಮುಂದೆ ನಿಮ್ಮ ಸೋದರಿ ಸರ್ಪಗಳ ಕುಲದ ಹಿರಿಯರಿಗೆ ಬ್ರಹ್ಮ ಹೇಳಿದೆ, ನಿಮ್ಮ ಸೋದರಿ ಒಬ್ಬಳು ಜರತ್ಕಾರು ಅಂತಿದ್ದಾಳೆ, ಅವಳನ್ನು ಜರತ್ಕಾರುವನ್ನು ಋಷಿಗೆ ಮದುವೆ ಮಾಡಿಕೊಡ್ರಿ. ಅಲ್ಲೊಬ್ಬ ಮಗ ಆಸ್ತಿಕ ಅಂತ ಹುಟ್ಟುತ್ತಾನೆ, ಅವನು ಯಜ್ಞ ನಿಲ್ಲಿಸ್ತಾನೆ, ಹೋಗ್ರಿ ವಿಚಾರ ಮಾಡಬೇಡ್ರಿ ಅಂತ. ಅವನು ಮುಂದೆ ಯಜ್ಞ ನಿಲ್ಲಿಸಿದೆ. ಸಾಕು ಇನ್ನು ಹಾವುಗಳ ಮಾರಣ ಹೋಮ ಸಾಕು ಅಂತೇಳಿ.
ಅಷ್ಟೊತ್ತಿಗೆ ಒಂದಿಷ್ಟು ಸತ್ತು ಹೋಗಿದ್ದು, ಇನ್ನು ಉಳಿದಿದ್ದೆಲ್ಲ ಬದುಕಿದೆವು. ಆ ಆಸ್ತಿಕನ ಹೆಸರನ್ನು ತಗೋಬೇಕಂತ ಯಾವುದೇ ಹಾವು ಕಂಡ್ರೆ. ಆಸ್ತಿಕನ ಹೆಸರನ್ನು ಕೇಳಿದ ಮೇಲೂ ಕೂಡ ಆ ಹಾವೇನಾದರೂ ಹೋಗದೆ ಹೋದರೆ, ಅಂದರೆ ಭಕ್ತಿಯಿಂದ ನಾವು ಹೇಳಬೇಕು. ಸುಮ್ಮನೆ ಕಾಟಾಚಾರಕ್ಕಾಗಿ ನಂಬಿಕೆ ಇಲ್ಲದೆ ಹೇಳಿದರೆ ಏನು ಉಪಯೋಗ ಆಗಲಿಕ್ಕಿಲ್ಲ. ನಾವು ಅಷ್ಟೆಲ್ಲ ಭಕ್ತಿಯಿಂದ ಹೇಳಿದ ಮೇಲೂ ಕೂಡ ಹೋಗದೆ ಹೋದರೆ ಆ ಹಾವಿನ ತಲೆನೇ 1000 ಚೂರಾಗಿ ಹೋಗ್ತದಂತ ಮಹಾಭಾರತದಲ್ಲಿ ಕಥಾ ಇದೆ. ಅಂತೂ ಆ ಜರತ್ಕಾರು, ಪಾಂಡು ಮಹಾರಾಜ, ಇವ್ರದೆಲ್ಲ ಒಂದು ಕಥಾ. ಸಂತಾನೋತ್ಪತ್ತಿ ಮಾಡ್ಕೊಂಡಿದ್ದಿಲ್ಲ, ಆದ್ದರಿಂದ ಅವರಿಗೆ ಸದ್ಗತಿ ಆಗಿಲ್ಲ ಅಂತ. ಇವಂದು ಈಗ ಸರಿ, ಈ ಕಥಾ ಏನೆಂದೀಗ ಈ ದೇವಶರ್ಮಂದು, ಇವನಿಗೆ ಏನು ಸಮಸ್ಯೆ ಆಗಿತ್ತು, ಇಲ್ಲೊಂದು ನಡುವೊಂದು ಅಂಶ ಹೇಳಬೇಕಾಗಿತ್ತು ನಾನು. ದೇವತೆಗಳ ಋಣ ಹೇಗೆ ತೀರಿಸಬೇಕು, ಧಾರ್ಮಿಕ ಉತ್ಸವಗಳು, ದೇವಾಲಯ ಇದನ್ನೆಲ್ಲ ನಾವು ಹೋಗುವ ಮೂಲಕ, ಧಾರ್ಮಿಕ ಉತ್ಸವಗಳು ಮಾಡುವ ಮೂಲಕ. ಋಷಿ ಋಣ ಹೇಗೆ ತೀರಿಸಬೇಕು, ಶ್ರವಣ ಮಾಡುವ ಮೂಲಕ, ಪ್ರವಚನ ಮಾಡುವ ಮೂಲಕ. ಪಿತೃಋಣ ಹೇಗೆ ತೀರಿಸಬೇಕು, ಮದುವೆ ಮಾಡ್ಕೊಂಡು ಸಂತಾನೋತ್ಪತ್ತಿ ಮಾಡೋದ್ರ ಮೂಲಕ. ಇದಲ್ಲದೆ ಪ್ರತಿನಿತ್ಯ ನಮ್ದೊಂದು ಕರ್ತವ್ಯ ಇರ್ತದೆ, ನಾವು ಅದನ್ನು ಮಾಡ್ತೇವೆ. ಹೇಗೆ ಮಾಡ್ತೇವೆ ಅಂದರೆ, ನಮ್ಮದೆಲ್ಲ ಪೂಜಾ ಮುಗಿದ ಮೇಲೆ ಇದು ನೋಡಿ, ಇದು ಕೈ ಹೀಗಿದೆಯಲ್ಲ, ಇಲ್ಲಿ ತೀರ್ಥ ತಗೊಂಡು ಈ ಕೈ ತುದಿಯಿಂದ ನೀರು ಬಿಡ್ತೀವಿ, ದೇವತೆಗಳಿಗೆ ತರ್ಪಣ ಅದು, ಇದು ಕೈ ತುದಿಯಿಂದ. ಆಮೇಲೆ ಕೈ ಹೀಗೆ ಸ್ವಲ್ಪ ಸೊಟ್ಟ ಮಾಡಿ ಅದೇ ತೀರ್ಥವನ್ನು ಇಲ್ಲಿಂದ ಬಿಡ್ತೇವೆ. ಇದಕ್ಕೆ ದೇವತೀರ್ಥ ಅಂತಾರೆ. ಇದು ಋಷಿ ತೀರ್ಥ, ಇಲ್ಲಿಂದ ನೀರು ಬಿಡ್ತೇವೆ. ಇದೆಲ್ಲ ಆದಮೇಲೆ ಕೈ ಹಿಂಗೆ ಸೊಟ್ಟ ಮಾಡಿ ಇಲ್ಲಿಂದ ನೀರು ಬಿಡ್ತೇವೆ. ಇದಕ್ಕೆ ಪಿತೃತರ್ಪಣ ಅಂತಾರೆ. ದೇವ ಋಷಿ ಪಿತೃತರ್ಪಣ ಇದನ್ನು ಮಾಡಿ ಎಲ್ಲ ಮುಗಿಸಿ ಹೇಳಬೇಕು. ಇದು ನಮ್ಮ ಕರ್ತವ್ಯ. ಅಮಾವಾಸ್ಯೆ, ಸಂಕ್ರಮಣ ಇಂಥವೆಲ್ಲ ಬಂದಾಗ ಇದು ಬರೇ ನೀರು ಬಿಡೋದಲ್ಲ, ತಂದೆ ಇಲ್ಲದೆ ಇದ್ದವರು ಎಳ್ಳು ನೀರು ಬಿಡಬೇಕು. ಇದನ್ನು ನಮ್ಮ ಸಂಪ್ರದಾಯ, ಅದನ್ನು ಮಾಡ್ತಾ ಇರ್ತೇವೆ, ಈಗಲೂ ಮಾಡ್ತಿರ್ತೇವೆ. ಅಮಾವಾಸ್ಯೆ ಬಂದರೆ ಅದನ್ನು ಮಾಡ್ತೇವೆ. ಅವತ್ತು ರಾತ್ರಿ ಊಟ ಮಾಡುವಂತಿಲ್ಲ. ಸಂಕ್ರಮಣ, ಅಮಾವಾಸ್ಯೆ ಇತ್ಯಾದಿ. ಆಮೇಲೆ ನರಕ ಚತುರ್ದಶಿ ದಿವಸ ರಾತ್ರಿ, ಇಂಥವೆಲ್ಲ ಕೆಲವು ಕಾಲದಲ್ಲಿ. ಇವನು ಪ್ರತಿನಿತ್ಯ ನೀರು ಕೊಡ್ತಿದ್ನಲ್ಲ, ಆ ನೀರು ಅವ್ರಿಗೆ ಹೋಗಿ ತಲುಪ್ತಿತ್ತು. ಇದನ್ನು ಹೇಳಬೇಕಾಗಿತ್ತು ನನಗೆ. ನೀರು ಹೋಗಿ ತಲುಪ್ತಿತ್ತು. ಆ ನೀರನ್ನು ಅವರು ಪಿತೃದೇವತೆಗಳು ಹಿಂಗೆ ತೊಗೊಂಡು ಕುಡಿಯುವಾಗ ಅವ್ರು ಬಿಸಿ ಉಸಿರು, ಸಂಕಟದ ಬಿಸಿ ಉಸಿರು ಆ ನೀರಿಗೆ ತಾಕಿ ನೀರು ಬಿಸಿ ಆಗ್ತಿತ್ತು. ಇವನೇನು ಬಿಸಿ ನೀರು ಕೊಡ್ತಿರ್ಲಿಲ್ಲ, ತಣ್ಣೀರಿಂದಲೇ ತರ್ಪಣ ಕೊಡ್ತಿದ್ದ. ಆದರೆ ಅವರಿಗೆ ನಮ್ಮ ಕುಲದಲ್ಲಿ ಇನ್ನೂ ಸಂತಾನೋತ್ಪತ್ತಿ ಮುಂದುವರೆದಿಲ್ಲ ಅಂತ ದುಃಖ ಅಂತ. ಆದ್ದರಿಂದ ಆ ನಿಟ್ಟುಸಿರಿನಿಂದಾಗ ನೀರು ಬಿಸಿ ಆಗ್ತಿತ್ತು. ಅದು ಇವನಿಗೆ ತಿಳಿದು ಬರ್ತಿತ್ತು, ಜ್ಞಾನಿ ಆದ್ದರಿಂದ. ಹೀಗೆ ಆಗ್ತಿದೆ, ನಾನು ಏನು ಮಾಡಬೇಕು? ಯಾರು ದೇವತೆಗಳು, ಬ್ರಾಹ್ಮಣರು, ಇವ್ರು ಯಾರು ನಾನು ಕೊಟ್ಟದ್ದು ಆಹುತಿನೇ ಸ್ವೀಕಾರ ಮಾಡ್ತಿಲ್ಲ. ಇಂಥದ್ದು ಒಂದು ಕಥೆ ಭಾಗವತದಲ್ಲಿ ಮುಂದೆ ಬರೋದಿದೆ. ಪೃಥ್ವಂತೊಬ್ಬ ಚಕ್ರವರ್ತಿ, ಅವನ ತಂದೆ ವೇನ, ಅವನ ತಂದೆ ಅಂಗ ಅಂತ ಒಬ್ಬ ಇದ್ದ. ಅವನು ಯಜ್ಞ ಮಾಡ್ತಿದ್ದ. ಯಜ್ಞ ಮಾಡಿದ್ರೆ ದೇವತೆಗಳೇ ಬರ್ತಿರ್ಲಿಲ್ಲ. ಯಾಕಂತ ಕೇಳಿದ್ರೆ, ನಿನಗಿನ್ನೂ ಮಕ್ಕಳಾಗಿಲ್ಲ ಅಂತ ಅವ್ರು ಅಲ್ಲೂ ಕಾರಣ ಹೇಳಿದ್ರು ಅಂತಿದೆ ಭಾಗವತದಲ್ಲಿ. 4ನೇ ಸ್ಕಂದದಲ್ಲಿ ಅದು ಮುಂದೆ ಬರೋದಿದೆ. ಏನು ಮಾಡಬೇಕು? ಪ್ರಾಣನೇ ಕಳ್ಕೋಬೇಕು ಅಂತ ಕಾಡಿಗೆ ಬಂದಿದ್ದೇನೆ. ಮಕ್ಕಳಿಲ್ಲದೆ ಇದ್ದವರು ಬಾಳು ಎಷ್ಟು ಕೀಳು ಬಾಳು. ನೀವು ಸನ್ಯಾಸಿಗಳು, ನಿಮ್ಗೇನು ಗೊತ್ತಾಗ್ತದೆ? ಅಲ್ಲ, ಹಂಗೇನಿಲ್ಲ. ನಾನು ಅನ್ನೊಂದು ಮಾತು ನಡುವೆ ಸೇರಿಸಿದೆ ಅಷ್ಟೆ. ಮದ್ದತ್ತಂ ನೈವ ಗೃಹಂತಿ ಪ್ರೀತ್ಯ ದೇವಾಹ ದ್ವಿಜಾತಯ ಪ್ರಜಾ ದುಃಖೇನ ಶೂನ್ಯೋಹಂ. ಸಂತಾನ ಇಲ್ಲ ಅನ್ನೋ ಕಾರಣದಿಂದಾಗಿ ನನ್ನ ದುಃಖ ಆಗಿಬಿಟ್ಟಿದೆ. ಪ್ರಾಣ ಪರಿತ್ಯಾಗ ಮಾಡಬೇಕು ಅಂತ ಬಂದಿದ್ದೀನಿ. ದಿಗ್ ಜೀವಿತಂ ಪ್ರಜಾಹೀನಂ. ಸಂತಾನವಿಲ್ಲದ ಜೀವನಕ್ಕೆ ಧಿಕ್ಕಾರ. ಏನು ಮಾಡಬೇಕು? ನನ್ನ ಮನೆಯಲ್ಲಿ ಏನಾದರೂ ಒಂದು ಹಸು ತಂದಿಟ್ಕೊಂಡ್ರೆ ಅದೂ ಬಂಜೆ ಆಗ್ತದೆ, ಅದೂ ಕರು ಕೊಡ್ತಿಲ್ಲ. ಇದು ನನ್ನ ಸ್ಥಿತಿ. ನಾನೇನೋ ಗಿಡ ನೆಟ್ಟರೆ ಅದೂ ಹಣ್ಣು ಬಿಡೋದಿಲ್ಲ. ಹಣ್ಣು ಬಿಟ್ಟರೆ ನನ್ನ ಮನೆಗೆ ಯಾರು ಹಣ್ಣುಗಳೇನು ತಂದು ಕೊಟ್ಟರೆ ಅವೆಲ್ಲ ಕೊಳತೋಗಿ ಬಿಡ್ತವೆ. ನಾನು ಬದುಕಿ ಹಾಕಿರ್ಬೇಕು ಅಂತ ಜೋರಾಗಿ ಅಳ್ಳಿಕ್ಕೆ ಪ್ರಾರಂಭ ಮಾಡಿಬಿಟ್ಟ. ಆ ಋಷಿ ಏನು ಮಾಡಿದ, ಕರುಣೆ ಬಂತು ಅವನಿಗೆ. ನೋಡು, ಸಂತಾನದ ಮೋಹ ಬಿಡು, ಹೆಚ್ಚು ತಲೆ ಕೆಡಿಸ್ಕೋಬೇಡ. ಯಾಕೆಂದರೆ ನಿನ್ನ ಕರ್ಮ ಪ್ರಬಲವಾಗಿದೆ. ಕೆಲವರಿಗೆ ಸಂತಾನ ಆಗೋದಿಲ್ಲ ಅಂತಲೇ ಯೋಗ ಇರ್ತಿರ್ತದೆ. ಆದ್ದರಿಂದ ಪ್ರಾರಬ್ಧ ಕರ್ಮ ಏನಿದೆ ನಾನು ನೋಡಿದ್ದೇನೆ. ನಿನಗೆ 7 ಜನ್ಮಗಳಲ್ಲೂ ಯಾವುದೇ ಸಂತಾನ ಆಗುವುದಿಲ್ಲ, ನೀವು ವಿಚಾರ ಮಾಡಬೇಡ. ಸಂತಾನ ಆದವರೆಲ್ಲ ಸುಖವಾಗಿರ್ತಾರೆ ಅಂತ ತಿಳ್ಕೊಬೇಡ. ಕೆಲವು ಸರಿ ಮೂರ್ಖ ಮಕ್ಕಳು ಹುಟ್ಟಿಬಿಟ್ರೆ, ಹಿಂದೆ ಸಗರ ಮಹಾರಾಜ ಮತ್ತು ಅಂಗ ಮಹಾರಾಜ, ಇಲ್ಲಿ ನಾ ಈಗ ಒಂದು ಕಥೆ ಹೇಳಿದ್ನಲ್ಲ, ಅವರೆಲ್ಲ ಆ ಮೂರ್ಖ ಮಕ್ಕಳ ಕಾರಣದಿಂದಾಗಿಯೇ ದುಃಖಪಟ್ಟದ್ದನ್ನು ಕೂಡ ನಾವು ಕೇಳ್ತಿರ್ತೇವೆ. ಅದೇನು ಅಂದರೆ, ಸಗರನಿಗೆ ಒಬ್ಬ ಮಗ ಇದ್ದಂತೆ. ಅವನು ಸ್ವಲ್ಪ ಉಚ್ಛೃಂಖಲ, ಉನ್ಮತ್ತ ಇದ್ದಂತೆ. ಆಟ ಆಡ್ಲಿಕ್ಕೆ ಹೋಗೋದು ಅಲ್ಲಿ ಊರ ಮಕ್ಕಳನ್ನೆಲ್ಲ ತೊಗೊಂಡೋಗಿ ನದಿಯಲ್ಲಿ ಬಿಸಾಕಿ ಬಿಡೋದು, ಇಂಥವೆಲ್ಲ ಮಾಡ್ತಿದ್ದಂತೆ.
ಆ ಸಗರನಿಗೆ ಅದರಿಂದ ಬಹಳ ದುಃಖ ಆಗ್ತಿತ್ತಂತೆ. ಸಂತತೆ ಸಗರೋ ದುಃಖಂ ಅವಾಪ ಅಂಗಹ ಪುರಂ ಯಥ. ಭಾಳ ದುಃಖ ಆಗ್ತಿತ್ತು ಅವನಿಗೆ. ಏನು ಮಾಡಬೇಕು? ಕೊನೆಗೊಂದು ದಿವಸ ಊರಿನ ಜನರು ಕಂಪ್ಲೇಂಟ್ ತಾಳ್ಲಿಕ್ಕಾಗದೆ ಆ ಮಗನನ್ನು ಪರಿತ್ಯಾಗ ಮಾಡಿಬಿಟ್ಟು, ನೀವು ಹೊರಟೋಗಿ ಇಲ್ಲಿ ಇರಬೇಡ, ಊರಿನಲ್ಲಿ ಇರಬೇಡ ಅಂತೇಳಿ ದೇಶ ಬಿಟ್ಟು ಓಡಿಸಿಬಿಟ್ನಂತೆ ಮಗನನ್ನು. ಕೆಲವು ಕಡೆ ಇದೆ ಅವನು ಯಾಕೆ ಆ ಥರ ಮಾಡ್ತಿದ್ದ ಅಂದ್ರೆ, ಹೋಗುವಾಗ ತಂದೆ ಊರ ಮಂದಿನೆಲ್ಲ ಕರೆದು, ಇಷ್ಟು ದಿವಸ ನಿಮ್ಮ ಮಕ್ಕಳಿಗೆಲ್ಲ ಭಾಳ ತೊಂದರೆ ಕೊಟ್ಟೆ, ನೀವೆಲ್ಲ ನಿಮ್ಮ ಮಕ್ಕಳನ್ನ ವಾಪಸ್ ತಂದು ಕೊಡ್ತೀನಿ ಅಂತೇಳಿ ನದಿಯೊಳಗೆ ಮುಳುಗಿ ಆ ಎಲ್ಲ ಮಕ್ಕಳನ್ನ ಅವ್ರವ್ರಿಗೆ ಹೊಳ್ಳಿ ವಾಪಸ್ ಕೊಟ್ಟನಂತೆ. ಹೀಗ್ಯಾಕೆ ಮಾಡ್ತಿದ್ದೆ ಅಂತಂದರೆ, ನನಗೆ ಈ ರಾಜ್ಯ ಸಂಪತ್ತು ಇದೆಲ್ಲ ಬೇಡಾಗಿತ್ತು. ಸ್ವಲ್ಪ ಅವಧೂತನಂತೆ. ಊರು ಬಿಟ್ಟು ಹೋಗು ಅಂತಂದರೆ, ಊರು ಬಿಟ್ಟು ನಾನೇ ಹೋಗ್ತೀನಿ ಅಂದರೆ ನಮ್ಮ ಅಪ್ಪ ನನ್ನ ಕಳಿಸೋದಿಲ್ಲ, ಮಗನ ಹೆಂಗೆ ಕಳಿಸ್ತಾನೆ? ಅದಕ್ಕಾಗಿ ಇಂಥ ಉನ್ಮತ್ತ ಕೆಲಸ ಮಾಡಿ ನಿಮ್ಮ ಮಕ್ಕಳನ್ನ ನಿಮ್ಗೆ ತಂದು ಕೊಟ್ಟಿದ್ದೀನಿ, ನಾ ಏನು ಹೋಗ್ತಿದ್ದೀನಿ, ನನಗೆ ಏಕಾಂಗಿ ಆಗಿರ್ಲಿಕ್ಕೆ ಬಿಡ್ರಿ ಅಂತ ಹೇಳಿದಂತ ಅವನು. ಅಂತೂ ಮೊದಲು ಇವನಿಗೆ ದುಃಖ ಆಗಿತ್ತು. ಇನ್ನೊಂದು ಅಂಗ ಅಂತ ಒಬ್ಬ ರಾಜ, ಅಂಗನ ಮಗ ವೇನನ ಮಗನೇ ಪೃಥ್ವಿನಿಂದಲೇ ಪೃಥ್ವಿ ಆಗಿದ್ದಿದ್ದು. ಆ ಅಂಗನಿಗೂ ವೇನ ಅಂತ ಮಗ. ಅವನೇನು ಮಾಡ್ತಿದ್ದಂದ್ರೆ, ನಾನೇ ದೇವರು, ನನಗೇ ಆಹುತಿ ಕೊಡ್ರಿ ಎಲ್ಲರೂ, ನನಗೇ ಯಜ್ಞ ಮಾಡಿರಿ, ನನಗೇ ಪೂಜೆ ಮಾಡಿರಿ ಅಂತ ಎಲ್ಲ ಋಷಿಗಳು ಬ್ರಾಹ್ಮಣನೆಲ್ಲ ಸದೆ ಬಡಿತಿದ್ರು. ಅಂಥ ಮಗ ಹುಟ್ಟಿದ್ರಿಂದಾಗಿ ಆ ಅಂಗನಿಗೂ ದುಃಖ ಆಗ್ತಿತ್ತು. ಕೊನೆಗೆ ಒಂದು ದಿವಸ ಸಾಕಾಗಿ ಅಂಗ ತಾನೇ ಊರು ಬಿಟ್ಟು ಹೋಗಿಬಿಟ್ಟ ಅಂತ, ಅಪ್ಪನೇ ಊರು ಬಿಟ್ಟು ಹೋಗಿಬಿಟ್ಟ. ಒಂದು ಕಡೆ ಹಿಂದಿನ ಕಥೆಯಲ್ಲಿ ಮಗನ ಊರು ಬಿಡಿಸಿದ್ದ, ಅಪ್ಪನೇ ಊರು ಬಿಟ್ಟು ಹೋದ ಅಂತ ಕಥಾ ಬರ್ತದೆ. ಅದರಿಂದ ಇಂಥ ಮಕ್ಕಳು ಹುಟ್ಟಿದ್ರೇನು ಬಿಟ್ರೇನು, ಯಾಕೆ ತಲೆ ಕೆಡಿಸ್ಕೋತಿ? ಮುಂಚೆ ಆದ್ಯ ಕುಟುಂಬಾಶಾಂ, ಕುಟುಂಬ ಸಂತಾನದ ಆಸೆ ಬಿಟ್ಬಿಡು. ಸನ್ಯಾಸೇ ಸರ್ವಥಾ ಸುಖಂ, ಸನ್ಯಾಸಿ ಪಡ್ಕೊಂಬಿಡಪ್ಪ, ಆರಾಮಾಗಿರ್ತಿ ಅಂಥೇಳಿ ಅವನಿಗೆ ಉಪದೇಶ ಮಾಡಿದ. ಅಲ್ಲಿಗೆ ಆ 4ನೇ ಅಧ್ಯಾಯದ 36ನೇ ಶ್ಲೋಕ ಇಲ್ಲಿಗೆ ಸಮಾಪ್ತ ಆಗಿದೆ. ಬ್ರಾಹ್ಮಣ ಮುಂದೆ ಏನು ಹೇಳಿದ? ನನ್ನ ಸಂತಾನ ಬೇಕೇ ಬೇಕು ಅಂತ ಅವನು ಹೇಳಿದ. ಅದು ಮುಂದೆ ಏನಾಗ್ತದೆ ಕಥಾ ಅಂತ ಅನ್ನೋದನ್ನು ನಾಳೆ ದಿವಸ ನೋಡೋಣ. ಶ್ರೀಕೃಷ್ಣಾರ್ಪಣ ವಸ್ತು.